ಮುಂದಿನ ಕಾರ್ಯಕ್ರಮ ನಾಳಿದ್ದು ಸೋಮವಾರದಿಂದ ಆರಂಭಿಸಿ ಒಂದು ವಾರ ರಾಗಾನುರಾಗ ಮಾಲಿಕೆಯ ಮುಂದುವರಿದ ಭಾಗ ಇರುತ್ತೆ. ವಿದುಷಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರಿಂದ ಗಾಯನ, ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ರಾಗಸ್ವರೂಪ ವ್ಯಾಖ್ಯಾನ ಇರುತ್ತೆ. ಕಳೆದ 3 ದಿವಸಗಳ ಈ ಪ್ರವಚನಮಾಲೆಯನ್ನು ಪ್ರಾಯೋಜನೆ ಮಾಡಿದ ಶ್ರೀಮತಿ ಮತ್ತು ಡಾಕ್ಟರ್ ತುಮಕೂರು ಸುಬ್ಬರಾಜು ದತ್ತಿಯ ನ್ಯಾಸಕರ್ತರಿಗೆ ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಪರಮ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಈ ಅತ್ಯುಪಯುಕ್ತ ಪ್ರವಚನಮಾಲೆ ನೀಡಿ ಉಪಕರಿಸಿದ್ದಾರೆ. ಆರಂಭದಲ್ಲಿಯೇ ಪೂಜ್ಯ ಸ್ವಾಮಿಗಳು ಹೇಳಿದರು, ಪಾಶ್ಚಾತ್ಯ ತತ್ವಶಾಸ್ತ್ರ ಬಹುಮಟ್ಟಿಗೆ ಬೌದ್ಧಿಕ ಕಕ್ಷೆ ಇದು, ಆದರೆ ಭಾರತದ ತಾತ್ವಿಕ ಚಿಂತನೆಯೆಲ್ಲ ಪರಮಾರ್ಥ ದೃಷ್ಟಿ ಇದು ಅಂತ. ಶಾಸ್ತ್ರ ಜಿಜ್ಞಾಸೆ ಎಷ್ಟು ಉನ್ನತ ಮಟ್ಟದ್ದಾದರೂ ಅದೆಲ್ಲದರ ಅಂತಿಮ ಗಮ್ಯ ಅನುಭವವೇ ಅಂತ ಆಚಾರ್ಯರುಗಳೆಲ್ಲ ಸ್ಪಷ್ಟಪಡಿಸಿದ್ದಾರೆ. ಅನುಭವಾರ್ಥಾಚ ಬ್ರಹ್ಮ ಜಿಜ್ಞಾಸ ಅಂತ ಭಾಮತಿಕಾರರು ಹೇಳ್ತಾರೆ. ಜಿಜ್ಞಾಸೆ ಏನೋ ಅಗತ್ಯವೇ, ಆದರೆ ಅದು ಒಂದು ಪೂರಕ ಉಪಕರಣವಷ್ಟೇ. ಬರ್ಟ್ರಂಡ್ ರಸಲ್ ಕೂಡ ಹೇಳ್ತಾನೆ, ರೀಸನ್ ಈಸ್ ಎ ಹಾರ್ಮೋನೈಸಿಂಗ್ ಕಂಟ್ರೋಲಿಂಗ್ ಫೋರ್ಸ್ ರಾದರ್ ದ್ಯಾನ್ ಎ ಕ್ರಿಯೇಟಿವ್ ಒನ್ ಅಂತ. ಸಾಮಾನ್ಯ ಸ್ತರದಲ್ಲಿದ್ದವರು ಹೇಗೆ ಸ್ವನಿಯಮನ ಮತ್ತು ಸಾಧನೆಯಿಂದ ಮೇಲ್ಮೇಲಕ್ಕೆ ಏರಬಹುದು ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ಹಂತ ಹಂತವಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿರೋದನ್ನು ಪೂಜ್ಯ ಸ್ವಾಮಿಗಳು ಸರಳವಾಗಿ ನಮಗೋಸ್ಕರ ನಿರೂಪಿಸಿದ್ದಾರೆ. ಮನಸ್ಸಿನ ಸ್ವಭಾವ ಮೊದಲಾದ ಅಂಶಗಳನ್ನು ಕುರಿತು ಪತಂಜಲಿಗಳು ನೀಡಿರುವ ವಿಶ್ಲೇಷಣೆ ಎಷ್ಟು ಸಮಗ್ರವಾಗಿದೆ ಅಂದರೆ ಆ ಹಂತಕ್ಕೆ ಅತ್ಯಾಧುನಿಕ ಪಾಶ್ಚಾತ್ಯ ಮನಃಶಾಸ್ತ್ರ ತಲುಪೋದಕ್ಕೆ ಇನ್ನೂ ದೀರ್ಘಕಾಲ ಹಿಡಿಯುತ್ತೆ. ಉದಾಹರಣೆಗೆ ಪೂಜ್ಯ ಸ್ವಾಮಿಗಳು ನಿನ್ನೆ ವಿಪರ್ಯಯ ಕುರಿತು ವಿವರಣೆ ಕೊಟ್ಟರು. ಈ ಕಾನ್ಸೆಪ್ಟ್ ತೀರಾ ಈಚಿನ ಪಾಶ್ಚಾತ್ಯ ಮನೋವಿಜ್ಞಾನದಲ್ಲಷ್ಟೇ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತೆಲ್ಲನೂ ಅದು ನಿರೂಪಣೆ ಆಗ್ತಾಯಿದೆ. ಆದರೆ ಇವೆಲ್ಲ ಪಾತಂಜಲ ಯೋಗ ಸೂತ್ರಗಳ ಮತ್ತು ಯೋಗವಾಸಿಷ್ಠದ ಅತ್ಯಂತ ಪ್ರಾಥಮಿಕ ನಿರೂಪಣೆಗಳಲ್ಲೇ ಇವೆಲ್ಲ ಸೇರಿ ಹೋಗಿದೆ. ಯೋಗವಾಸಿಷ್ಠ ಕೂಡ ಹೇಳುತ್ತೆ, ಯೋಗೋ ವೃತ್ತಿ ನಿರೋಧೋ ಹಿ ಜ್ಞಾನಂ ಸಮ್ಯಗ್ ಅವೇಕ್ಷಣಂ ಅಂತ. ಹೀಗೆ ಪಾತಂಜಲಿ ಯೋಗ ಸೂತ್ರ ಮೊದಲಾದವು ಸಾಧಕರ ಪಾಲಿಗೆ ಒಂದು ಅಮೂಲ್ಯ ನಿಧಿಯಾಗಿವೆ. ಈ 3 ದಿವಸ ಯೋಗ ಸೂತ್ರಗಳ ಬಗ್ಗೆ ಪರಿಚಯಾತ್ಮಕ ವ್ಯಾಖ್ಯಾನ ನೀಡಿದ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಪ್ರಣಾಮಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಷ್ಟಾಂಗ ಯೋಗದ ಮೊಟ್ಟ ಮೊದಲನೇ ಹೆಜ್ಜೆ ಯಮ. ಆ ಯಮದಲ್ಲಿ 5 ಅಂಶಗಳುಂಟು. ಮೊದಲನೆಯದು ಅಹಿಂಸೆ, ಎರಡನೆಯದು ಸತ್ಯ. ಇವೆರಡರ ವಿಸ್ತಾರವಾದ ವ್ಯಾಖ್ಯಾನವನ್ನು ನೆನ್ನೆ ಮಾಡಿ ಆಗಿದೆ. ಈಗ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಮೂರನೆಯದು ಅಸ್ತೇಯ, ಕದಿಯದೇ ಇರತಕ್ಕಂಥದ್ದು. ಅಶಾಸ್ತ್ರಪೂರ್ವಕಂ ದ್ರವ್ಯಾಣಾಂ ಪರತ ಸ್ವೀಕರಣಂ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ಸ್ಥೇಯ ಅಂತಂದರೆ ಶಾಸ್ತ್ರ ಹೇಳಿಲ್ಲದೇ ಇರತಕ್ಕಂಥ ರೀತಿಯಲ್ಲಿ ನಮಗೆ ಸೇರಿಲ್ಲದೇ ಇರತಕ್ಕಂಥ ವಸ್ತುವನ್ನು ಸ್ವೀಕರಿಸೋದು. ತುಂಬ ಸರಳವಾದ ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ಕದಿಯದೇ ಇರೋದು ಅಂತ. ಆದರೆ ಇದು ಬಹಳ ಸ್ಥೂಲವಾಗಿರ್ತಕ್ಕಂಥ ನಿರ್ವಚನ ಆಯಿತು.
ಈಗ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ದಾರಿ ಪಕ್ಕದಲ್ಲಿ ಒಂದು ಪರ್ಸ್ ಬಿದ್ದಿದೆ, ನಮ್ಮ ಕಣ್ಣಿಗೆ ಬೀಳುತ್ತೆ, ತೊಗೊಂಡು ಜೋಬಲ್ಲಿ ಇಟ್ಕೊಂಡ್ಬಿಡೋದು. ಅದು ನಿಜವಾಗಿ ನಾವೇನು ಕದೀತಾ ಇಲ್ವಲ್ಲ, ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸಿಕ್ತು ದಾರಿನಲ್ಲಿ. ಆದರೆ ಅದನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ನಮಗಿಲ್ಲ. ಅಷ್ಟೇ ಅಲ್ಲ, ಅದನ್ನು ಹಾಗೆ ಬಿಟ್ಟು ಹೋಗುವುದು ತಪ್ಪು. ನಾವು ಅದನ್ನು ತಗೋಬೇಕು. ಸಾಧ್ಯವಾದರೆ ಅದು ಯಾರಿಗೆ ಸೇರಿದ್ದು ಅನ್ನೋದು ಒಂದು ವೇಳೆ ಮಾಹಿತಿ ಇದ್ದರೆ ಅವರಿಗೆ ತಲುಪಿಸ್ಬೇಕು. ಇಲ್ಲದೆ ಹೋದರೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕೊಡಬೇಕಪ್ಪ, ಹೀಗೆ ಸಿಕ್ಕಿದೆ, ನೀವು ನೋಡಿಕೊಳ್ಳಿ ಅಂತ. ಅಂದರೆ ನಮಗೆ ಸೇರದೇ ಇರತಕ್ಕಂಥ ವಸ್ತುವನ್ನು ಯಾವ ರೀತಿಯಲ್ಲೇ ಆಗಲಿ ಸ್ವೀಕರಿಸ್ತಕ್ಕಂಥದ್ದು ಬಹಳ ತಪ್ಪು. ಇನ್ನೊಂದು ಕಡೆ ಹೇಳ್ತಾರೆ ಪರಸ್ವತ್ವ ಅನಪಹಾರ ಅಂತ. ನಮಗೆ ಸೇರಿಲ್ಲದೇ ಇರತಕ್ಕಂಥ ವಸ್ತುವನ್ನು, ಆಸ್ತಿಯನ್ನು ಅಪಹಾರ ಮಾಡತಕ್ಕಂಥದ್ದು ಅದು ಕೂಡ ಸ್ಥೇಯವೇ, ಅದನ್ನು ಮಾಡಬಾರದು. ಈಶಾವಾಸ್ಯ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತೆ, ಮಾ ಗೃಧಃ ಕಸ್ಯ ಸ್ವಿಧನಂ ಅಂತ. ಯಾರ ಧನವನ್ನು ಕುರಿತು ಆಶೆ ಪಡಬೇಡ, ಗೃಧ್ರ ಪ್ರವೃತ್ತಿ ಒಳ್ಳೆಯದಲ್ಲ ಅಂತ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಸೊಗಸಾದ ಕಥೆ ಒಂದು ಬರುತ್ತೆ. ದೇವತೆಗಳು, ರಾಕ್ಷಸರು ಮತ್ತು ಮನುಷ್ಯರು 3 ಜನರು ಕೂಡ ಪ್ರಜಾಪತಿಯ ಹತ್ತಿರ ಹೋದರಂತೆ ಆತನಿಂದ ಉಪದೇಶವನ್ನು ಪಡೆಯಬೇಕು ಅಂತ. ಪ್ರಜಾಪತಿ ಹೇಳಿದ, 1 ವರ್ಷ ನನ್ನ ಮನೆಯಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ಇರಿ. ನಮ್ಮಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ನಿಯಮ, ಯಾವ ವಿದ್ಯೆಯನ್ನು ಪಡೆಯಬೇಕಾದರೂ ಕೂಡ ಅದರ ಹಿಂದೆ ತಪಸ್ಸು ಇರಬೇಕು. ತಪಸ್ಸಿದ್ದರೆ ಮಾತ್ರ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅನೇಕ ಸನ್ಯಾಸಿ ಮಠಗಳು, ಸಂಘಗಳು ಯಾತಕ್ಕೋಸ್ಕರ ನಾಶವಾಗಿವೆ, ಹೇಳ ಹೆಸರಿಲ್ಲದೆ ಹೋಗಿವೆ ಅಂತಂದರೆ, ಅತ್ಯಂತ ಅವಶ್ಯಕವಾಗಿ ಇರಬೇಕಾಗಿದ್ದಂತಹ ತಪಸ್ಸು ಮತ್ತು ಜ್ಞಾನ ಅವರಲ್ಲಿ ಇರಲಿಲ್ಲ. ತಪಸ್ಸಿನಿಂದ, ಜ್ಞಾನದಿಂದ ಅವರು ವಂಚಿತರಾಗಿ ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು ಅಂತ. ಸರಿ, ಇವರು 3 ಜನವೂ ಕೂಡ ಪ್ರಜಾಪತಿ ಹೇಳಿದ ಪ್ರಕಾರ 1 ವರ್ಷ ಕಾಲ ತಪಸ್ಸನ್ನು ಮಾಡಿದ್ರು, ಶಿಷ್ಯವೃತ್ತಿಯನ್ನು ಮಾಡಿದ್ರು. ಶಂಕರಾಚಾರ್ಯರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಣ್ಣ ತಮ್ಮಂದಿರಂತೆ ಪರಸ್ಪರ ಪ್ರೀತಿಯಿಂದ ಗುರುಗೃಹದಲ್ಲಿ ವಾಸ ಮಾಡಿದ್ರು. ಅದಕ್ಕೆ ಮುಂಚೆ ಯಾವಾಗಲೂ ಜಗಳವೇ ಅಂತ ಇಟ್ಕೊಳ್ಳಿ. ಇದಾದ ಮೇಲೆ ಮೊದಲನೇದಾಗಿ ದೇವತೆಗಳು ಹೋಗ್ತಾರೆ ಪ್ರಜಾಪತಿ ಹತ್ತಿರ, ನಮಗೇನಾದರೂ ಉಪದೇಶವನ್ನು ಕೊಡಿ ಅಂತ. ಪ್ರಜಾಪತಿ ಒಂದೇ ಒಂದು ಅಕ್ಷರ ದ ಅಂತ ಹೇಳಿಬಿಟ್ಟು ಅರ್ಥವಾಯಿತೇ ಅಂತ ಕೇಳಿದಂತೆ. ಶಂಕರರು ಹೇಳಿದ್ದಾರೆ, 1 ವರ್ಷ ಕಾಲ ಗುರುಗೃಹವಾಸ ಮಾಡಿದ್ದರಿಂದ, ತಪಸ್ಸನ್ನು ಮಾಡಿದ್ದರಿಂದ, ಗುರು ಸೇವೆಯನ್ನು ಮಾಡಿದ್ದರಿಂದ ಅವರ ಮನಸ್ಸು ಪರಿಶುದ್ಧವಾಗಿತ್ತು, ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿ ಬಂದಿತ್ತು. ಅವರು ಹೀಗೆ ಯೋಚನೆ ಮಾಡಿದ್ರಂತೆ, ಹೇಳಿ ಕೇಳಿ ನಾವು ಸ್ವಲ್ಪವೂ ಕೂಡ ಇಂದ್ರಿಯ ನಿಗ್ರಹ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು, ಸದಾ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಆದ್ದರಿಂದ ಪ್ರಜಾಪತಿ ನಮಗೆ ಅಂದರೆ ದಾಮ್ಯತ ಅಂತ ಹೇಳಿದ್ದಾನೆ ಅಂತ ಕಾಣುತ್ತೆ. ಇಂದ್ರಿಯ ನಿಗ್ರಹವನ್ನು ಅಭ್ಯಾಸ ಮಾಡಿ. ಅಂದರೆ ದಾಮ್ಯತ ಹೌದೇ? ಹೌದು, ಅರ್ಥ ಮಾಡಿಕೊಂಡಿದ್ದೀರಿ, ಹೋಗಿ. ಇದಾದ ಮೇಲೆ ರಾಕ್ಷಸರು ಬಂದರು, ಅದೇ ಪ್ರಶ್ನೆಯನ್ನು ಕೇಳಿದ್ರು. ಅವ್ರಿಗೂ ಅದೇ ಉತ್ತರ ಸಿಕ್ತು. ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು.
ನಾವು ತುಂಬ ಕ್ರೂರಿಗಳು, ಯಾರ ಮೇಲೂ ಯಾವುದಕ್ಕೂ ದಯೆಯನ್ನು ತೋರಿಸ್ತಾ ಇಲ್ಲ. ಪ್ರಜಾಪತಿ ನಮಗೆ ವಿಶೇಷವಾಗಿ ಹೇಳ್ತಾ ಇದ್ದಾನೆ, ದಯಧ್ವಂ ಅಂತ, ದಯೆಯನ್ನು ತೋರಿಸಿ. ಹೌದೇ ಅಂತಂದಾಗ ಪ್ರಜಾಪತಿ ಹೇಳಿದಂತೆ ಹೌದಪ್ಪ ಸರಿ ಹೋದರು ಅದನ್ನು ಅಭ್ಯಾಸ ಮಾಡಲಿಕ್ಕೆ. ಇನ್ನು ಮೂರನೆಯವರು ಮನುಷ್ಯರು, ನಮ್ಮ ಗ್ರ್ಯಾಂಡ್ ಫಾದರ್ಗಳು ಬಂದರು, ಅವ್ರಿಗೂ ಅದೇ ಉಪದೇಶ ಸಿಕ್ತು. ಸ್ವಲ್ಪ ತಮಾಷೆ ಹೇಳಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವರೆಲ್ಲ ಸೋಷಲಿಸ್ಟ್ಗಳು, ಕಮ್ಯುನಿಸ್ಟ್ಗಳು. ಅಂದ ಕೂಡಲೇ ಅರ್ಥ ಮಾಡಿಕೊಂಡ್ರು, ನಮ್ಮ ಪ್ರವೃತ್ತಿ ಹೇಗೆ ಅಂದರೆ, ತೆಲುಗಿನಲ್ಲಿ ಕೆಲವು ಸಲ ತಮಾಷೆ ಹೇಳೋದುಂಟು, ಮೀದಿ ಮಾದೆ ಅಂದ್ಬಿಟ್ಟು. ಸೊ ನಮ್ಮದು ಅಂಥ ಸೋಷಲಿಸಮ್ಮು. ಅಂದರೆ ಗೃಧ್ರ ಪ್ರವೃತ್ತಿ, ದುರಾಶೆ ಜಾಸ್ತಿ ಅಂತ. ಯಾರೋ ಒಬ್ಬರು ಹೀಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಬೇಕೂಫ ಅನ್ನೋದಕ್ಕೆ ಡೆಫಿನಿಷನ್ ಗೊತ್ತಾ ನಿಮಗೆ ಎಂದರು. ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಇಲ್ಲ ವಿಶೇಷ ಅರ್ಥ ಉಂಟು, ಬೇಕು ಅನ್ನೋನೇ ಬೇಕೂಫ ಅಂತ. ಸರಿ, ಇವರು ಅರ್ಥ ಮಾಡಿಕೊಂಡ್ರು, ನಮ್ಮಲ್ಲಿ ದುರಾಶೆ ಉಂಟು, ಆದ್ದರಿಂದ ದಾನ ಮಾಡಿ ಅಂತ ಹೇಳಿದರು. ದತ್ತ ಹೀಗೆ ಮೂರು ಜನವೂ ಕೂಡ ತಮ್ಮ ತಮ್ಮ ಪ್ರಕೃತಿಗೆ ತಕ್ಕಂತೆ ಅರ್ಥ ಮಾಡಿಕೊಂಡ್ರು. ಆ ಒಂದು ವಿಶೇಷ ಉಪದೇಶವನ್ನು ಇವತ್ತಿಗೂ ಕೂಡ ಚತುರ್ಮುಖ ಬ್ರಹ್ಮನ ಪ್ರಜಾಪತಿಯ ಉಪದೇಶವನ್ನು ಜಗತ್ತಿನ ಉಪಕಾರಕ್ಕಾಗಿ ಮೇಘಗಳು ಸಾರ್ತಾ ಇವೆ, ದಾ ಅಂತ ಹೇಳಿಬಿಟ್ಟು ಗುಡುಗುವಾಗ ದ ಅನ್ನೋ ಶಬ್ದ ಬರುತ್ತಂತೆ. ಆದರೆ ಇಲ್ಲಿ ಶಂಕರರು ಒಂದು ಮಾತನ್ನು ಹೇಳ್ತಾರೆ, ಕಥೆಯಲ್ಲಿ ಈ ಮೂರನ್ನು ಕೂಡ ಬೇರೆ ಬೇರೆಯಾಗಿ ಹೇಳಿದರು. ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಮೂರೂ ಪ್ರವೃತ್ತಿಗಳು ಇರೋದರಿಂದ ನಾವು ಮೂರನ್ನು ಅಭ್ಯಾಸ ಮಾಡಬೇಕು. ಅಲ್ಲಿಗೆ ಅಷ್ಟೇಯ ಮುಗಿಯಿತು. ಮಾ ಗೃಧಃ ಕಸ್ಯ ಸ್ವಿಧನಂ. ಇನ್ನು ನಾಲ್ಕನೆಯದು ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಶಬ್ದವನ್ನು ಮೂರು ಸ್ತರದಲ್ಲಿ ಅರ್ಥ ಮಾಡ್ಕೋಬಹುದು. ಒಂದು ಬ್ರಹ್ಮಣಿಚರ್ಯ ಅಂತ, ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸು ಸದಾ ಕಾಲವೂ ಕೂಡ ಓಡಾಡ್ತಾ ಇದ್ದ ಪಕ್ಷದಲ್ಲಿ ಆ ಮನಸ್ಸು ಶರೀರ ಇಂದ್ರಿಯಗಳ ಕಡೆಗೆ ಬರುವುದೇ ಇಲ್ಲ. ದೇಹಾತ್ಮ್ಯ ಭಾವ, ತಾದಾತ್ಮ್ಯ, ದೇಹದ ಜೊತೆಗೆ ಅದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಕಾಮಭಾವನೆ ಇರುವುದೇ ದೇಹಾತ್ಮ ಭಾವದಿಂದ, ಅದಕ್ಕೆ ಅವಕಾಶವೇ ಇಲ್ಲ ಬ್ರಹ್ಮಜ್ಞಾನಿಯ ಮನಸ್ಸಿನಲ್ಲಿ. ಸದಾಶಿವ ಬ್ರಹ್ಮೇಂದ್ರರು ಅಂತಹ ಬ್ರಹ್ಮಜ್ಞಾನಿಗಳು ಸದಾ ಕಾಲವು ಅದರ ಆನಂದದಲ್ಲಿಯೇ ಓಡಾಡ್ತಾ ಇದ್ದರು. ಬರೀ ಮೈನಲ್ಲಿ ಓಡಾಡೋರು ಮತ್ತು ಮೌನಿಗಳು, ಮಾತೇ ಆಡ್ತಾ ಇರಲಿಲ್ಲ. ಕೊನೆಗೆ ಅವರ ಶಿಷ್ಯರುಗಳು ಕೆಲವರೆಲ್ಲ ಸೇರಿಕೊಂಡು ಬಲವಂತವಾಗಿ ಅವರಿಗೆ, ನೀವು ಹೀಗೆ ಮೌನ ಮಾಡಿದ್ರೆ ನಮ್ಮ ಗತಿ ಏನು, ಏನಾದರೂ ಹೇಳಿ ನಮ್ಮ ಜೀವನದ ಆದರ್ಶಕ್ಕೆ ಅಂತ ಹೇಳಿದಾಗ ಮೊಟ್ಟ ಮೊದಲ ಬಾರಿಗೆ ಅವರ ಬಾಯಿಂದ ಬಂದಂಥ ಮಾತು ಬ್ರೂಹಿ ಮುಕುಂದೇತಿ. ಇವೆಲ್ಲ ಕೇಳಿರ್ಬೋದು, ಆ ಹಾಡನ್ನು ಸೊಗಸಾಗಿರ್ತಕ್ಕಂಥ ಹಾಡು. ಇದು ಬ್ರಹ್ಮಚರ್ಯದ ಮೊದಲನೇ ಅರ್ಥ. ಎರಡನೇ ಅರ್ಥ ಹೇಗೆ ಅಂತಂದರೆ, ಬ್ರಹ್ಮಚಾರಿಗಳಾಗಿರ್ತಕ್ಕಂಥವರು ಗುರುಗೃಹ ವಾಸ ಮಾಡ್ತಾ ಇರುವಾಗ ಅತ್ಯಂತ ನಿಷ್ಠೆಯಿಂದ ನಿಯಮದಿಂದ ಜೀವನ ನಡೆಸಬೇಕು. ಅದರಲ್ಲಿ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ನಾವು ಇದನ್ನು ಎರಡನೇ ರೀತಿಯಲ್ಲಿ, ಎರಡನೇ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೋಬಹುದು. ಕಾಮಪ್ರವೃತ್ತಿಯನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡು ಹೊರತು ಯೋಗವು ಸಾಧ್ಯವಿಲ್ಲ ಅಂತ ಬಲ್ಲವರು ಹೇಳ್ತಾರೆ. ಕಬೀರ್ ದಾಸ್ ಒಂದು ಕಡೆ ಹೇಳ್ತಾನೆ, ಎಲ್ಲಿ ರಾಮನಿದ್ದಾನೋ ಅಲ್ಲಿ ಕಾಮನಿರಲು ಸಾಧ್ಯವಿಲ್ಲ ಅಂತ. ತುಂಬ ಸರಳವಾಗಿರ್ತಕ್ಕಂಥ ಒಂದು ಸಾಧನಾ ಪಥ ಅಂತಂದರೆ ಬ್ರಹ್ಮಚರ್ಯಕ್ಕೆ ಭಗವನ್ ನಾಮ ಜಪ. ಒಂದು ಕಡೆ ಗುರುಕೃಪೆ, ಇನ್ನೊಂದು ಕಡೆ ನಾಮ ಜಪ. ಎರಡರಿಂದ ನಾವು ಸುಲಭವಾಗಿ ಬ್ರಹ್ಮಚರ್ಯವನ್ನು ಆಚರಿಸಬಹುದು.
ಹರಿನಾಮ ಸ್ಮರಣೆ ಅಂತ ಹೇಳೋರು ಶ್ರೀರಾಮಕೃಷ್ಣರು. ಹರಿ ಎಂಬತಕ್ಕಂಥ ಒಬ್ಬ ಶಿಷ್ಯ ಇದ್ದ, ತುರಿಯಾನಂದರು. ಅವನು ಚಿಕ್ಕಂದಿನಿಂದಲೂ ಕೂಡ ಸ್ತ್ರೀಯರನ್ನು ದ್ವೇಷಿಸ್ತಾ ಇದ್ದ. ಬ್ರಹ್ಮಚರ್ಯ ಅಂದರೆ ಸ್ತ್ರೀ ದ್ವೇಷ ಅಂತ ತಿಳ್ಕೊಂಡಿದ್ದ. ಪರಮಹಂಸರು ಕರೆದು ಚೆನ್ನಾಗಿ ಬೈತಾರೆ ಅವನಿಗೆ. ಬೈದ ಮೇಲೆ ಹೇಳ್ತಾರೆ, ನೀನು ನೋಡು, ನಿಜವಾಗಿಯೂ ನೀನು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ಅತ್ಯಂತ ಸುಲಭವಾದ ಮಾರ್ಗ ಹರಿನಾಮ ಸ್ಮರಣೆ ಅಂತ ಹೇಳ್ತಾರೆ. ಮನಸ್ಸಿನ ತುಂಬ ನಾವು ಹರಿಯನ್ನು ತುಂಬಿಕೊಂಡಾಗ ಮಿಕ್ಕಿದೆಲ್ಲ ಆಚೆ ಹೋಗುತ್ತೆ. ಒಂದು ಸಣ್ಣ ದೃಷ್ಟಾಂತ, ಒಂದು ಮಡಿಕೆ ಇದೆ, ಮಡಿಕೆ ತುಂಬ ಗಾಳಿ ಇದೆ. ಈ ಗಾಳಿಯನ್ನು ಹೋಗಲಾಡಿಸ್ಲಿಕ್ಕೆ ನಾವು ವ್ಯಾಕ್ಯೂಮ್ ಪಂಪ್ ತರಬೇಕಾಗಿಲ್ಲ. ಇವು ನೀರು ತುಂಬಿ ಗಾಳಿ ಆಚೆ ಹೋಗುತ್ತೆ ಅಷ್ಟೇ. ಈ ಮನಸ್ಸಿನೊಳಗೆ ಭಗವನ್ನಾಮವನ್ನು, ಸ್ಮರಣೆಯನ್ನು, ಗುರುಕೃಪೆಯನ್ನು ತುಂಬ್ತಾ ಇದ್ದರೆ ಮಿಕ್ಕಿದೆಲ್ಲ ತಾನಾಗಿ ಹೋಗುತ್ತೆ. ಅದರ ಮುಂದಿನ ಹೆಜ್ಜೆ ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ನಮಗೆ ನಿಜವಾಗಿಯೂ ಅವಶ್ಯಕವಲ್ಲದೇ ಇರತಕ್ಕಂತಹ ವಸ್ತುವನ್ನು ಇತರರಿಂದ ಸ್ವೀಕರಿಸಬಾರದು. ಶರೀರಾದಿ ಸ್ಥಿತಿ ಮಾತ್ರ ವ್ಯತಿರಿಕ್ತ ಭೋಗ ಸಾಧನ ಅಸ್ವೀಕಾರ ಅಂತ ಸದಾಶಿವ ಬ್ರಹ್ಮೇಂದ್ರ ಹೇಳ್ತಾರೆ. ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ನಾವು ಈ ಮನುಷ್ಯ ಜನ್ಮವನ್ನು ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯಲ್ಲಿ ಪ್ರಧಾನವಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಹಾಗೆ ಉಪಯೋಗಿಸ್ಕೋಬೇಕಾದರೆ ಇದನ್ನು ಉತ್ತಮವಾಗಿರತಕ್ಕಂಥ ಸ್ಥಿತಿಯಲ್ಲಿ ಇಡಬೇಕು. ಇಂಗ್ಲೀಷ್ನಲ್ಲಿ ಒಂದು ತಮಾಷೆ ಹೇಳೋದುಂಟು, ದಿ ಆಪರೇಷನ್ ವಾಸ್ ಸಕ್ಸಸ್ಫುಲ್ ಬಟ್ ದಿ ಪೇಷಂಟ್ ಡೈಡ್ ಅಂದ್ಬಿಟ್ಟು. ಅದಕ್ಕೆ ಕಾರಣ ಏನು ಅಂತಂದರೆ, ಆಪರೇಷನ್ ಮಾಡ್ತಾ ಇದ್ದಂತಹ ಚಾಕು ಮೊಂಡಾಗಿತ್ತು, ತುಕ್ಕು ಹಿಡಿದಿತ್ತು. ಅದು ತುಕ್ಕು ಹಿಡಿಯದೆ ಮೊಂಡಾಗಿಲ್ಲದೆ ಚೂಪಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಆಪರೇಷನ್ ಸಕ್ಸಸ್ಫುಲ್ ಆಗ್ತಿತ್ತು. ನಮ್ಮ ಮನಸ್ಸು ಕೂಡ ಹಾಗೆ. ಮನಸ್ಸು ಮಲಿನವಾಗದೇ ಇರಬೇಕಾದರೆ ನಾವು ಇದನ್ನೆಲ್ಲ ಅನುಸರಿಸಬೇಕು. ಅಪರಿಗ್ರಹ, ಶರೀರವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಅದಕ್ಕೆ ಬೇಕಾದಂತಹ ಕೆಲವು ಅವಶ್ಯಕತೆಗಳನ್ನು ಪೂರೈಸಬೇಕು. ಅದಕ್ಕಿಂತ ಹೆಚ್ಚು ಬೇಡ, ಕಡಿಮೆಯೂ ಬೇಡ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅವರ್ ಏಮ್ ಈಸ್ ನೈದರ್ ಲಕ್ಸುರಿ ನಾರ್ ಆಸ್ಟೆರಿಟಿ. ಆಸ್ಟೆರಿಟಿ ಹೆಸರಿನಲ್ಲಿ ಶರೀರನ ಸಾಯಿಸೋದು ಸರಿಯಲ್ಲ, ಲಕ್ಸುರಿಯಿಂದ ಹಾಳು ಮಾಡೋದು ಸರಿಯಿಲ್ಲ. ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕೊಟ್ಟು ಸಾಧನೆಗೆ ಚೆನ್ನಾಗಿ ಅದನ್ನು ಸಾಧನವಾಗಿ ಇಟ್ಕೋಬೇಕು. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಬೇಡದೇ ಇರತಕ್ಕಂಥ ವಸ್ತುವನ್ನು, ಅವಶ್ಯಕತೆಗಿಂತ ಹೆಚ್ಚಾಗಿರ್ತಕ್ಕಂಥ ವಸ್ತುವನ್ನು ತಗೋಬಾರದು. ಭೋಗ ಸಾಧನಾನಾಂ ಅನಂಗೀಕಾರ ಅಂತ ಹೇಳ್ತಾರೆ ಭೋಜವೃತ್ತಿಯಲ್ಲಿ. ಸಾಧನೆಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳೋಣ, ಭೋಗಕ್ಕೆ ಬೇಕಾದಂಥ ವಸ್ತುಗಳು ಬೇಡ. ಯಾಜ್ಞವಲ್ಕ್ಯ ಮಹರ್ಷಿಗಳು ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಚಿಕ್ಕ ಗ್ರಂಥವನ್ನು ಬರೆದಿದ್ದಾರೆ. ಅದರ ಹೆಸರು ಯೋಗ ಯಾಜ್ಞವಲ್ಕ್ಯ ಅಂದ್ಬಿಟ್ಟು. ಅದೆಲ್ಲ ಅಚ್ಚಾಗಿದೆ ಇವತ್ತಿಗೂ ಕೂಡ. ಅದರಲ್ಲಿ ಅವರು ಯಮವನ್ನು ಪತಂಜಲಿಗಳು ಹೇಳಿರೋ ಹಾಗೆ 5 ಭಾಗಗಳಾಗಿ ಮಾಡದೆ 10 ಯಮಗಳನ್ನು ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಇಲ್ಲದೇ ಇರತಕ್ಕಂತಹ ಕೆಲವು ಅಂಶಗಳಾದರೂ ಉಂಟು, ಓದಿ ಹೇಳ್ತೇನೆ. ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯಂ, ದಯಾ ಅಂತ ಹೇಳ್ತಾರೆ. ಅದೊಂದು ಬೇಕು. ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಸರಳವಾಗಿರ್ತಕ್ಕಂಥ ಮನಸ್ಸು, ವ್ಯವಹಾರ. ಕ್ಷಮಾ, ಇತರನ ಕ್ಷಮೆ, ತಪ್ಪು ಮಾಡಿದರೂ ಕೂಡ ಕ್ಷಮೆಯನ್ನು ತೋರಿಸ್ತಕ್ಕಂಥದ್ದು. ಧೃತಿ, ಧೈರ್ಯ, ಮನಸ್ಸಿನ ಒಳಗಡೆ ಗಟ್ಟಿಯಾಗಿಟ್ಕೋಬೇಕು ಅದನ್ನು ಕಷ್ಟ ಬಂದಾಗಲೂ ಕೂಡ. ಅನಂತರ ಇನ್ನೊಂದು ಮಾತನ್ನು ಹೇಳ್ತಾರೆ, ಮಿತಾಹಾರ. ಆಹಾರವನ್ನು ಕಡಿಮೆ ತಗೊಂಡ್ರೆ ಆರೋಗ್ಯ ಕೆಡುತ್ತೆ, ಹೆಚ್ಚಾಗಿ ತಗೊಂಡ್ರೂ ಆರೋಗ್ಯ ಕೆಡುತ್ತೆ. ನಮ್ಮ ಬಾಲಕ ಸಂಘದ ಮಕ್ಕಳಿಗೆ ನಾನು ಆಗಾಗ್ಗೆ ಕತೆ ಹೇಳೋದುಂಟು. ನೋಡು ಮಗು, 2 ಮೈಸೂರು ಪಾಕ್ ತಿಂದರೆ ಆನಂದವಾಗಿರುತ್ತೆ,
25 ತಿಂದರೆ ಆಸ್ಪತ್ರೆ ಸೇರಬೇಕಾಗುತ್ತೆ ಅಂತ. ಬೇಕು ತಗೊಳ್ಳೋಣ, ಎಷ್ಟು ಬೇಕೋ ಅಷ್ಟು, ಒಂದು ಗೆರೆ ಹಾಕೋದನ್ನು ಕಲಿಬೇಕು. ಮಿತಾಹಾರ ಶೌಚಂ ತು ಏತೇ ಯಮ ದಶ. ಇಲ್ಲಿ ಪತಂಜಲಿ ಮಹರ್ಷಿಗಳು ಒಂದು ಮಾತನ್ನು ಹೇಳ್ತಾರೆ, ತೇ ಸಾರ್ವಭೌಮಾಹ ಮಹಾವ್ರತಂ ಅಂತ. ಈ ವ್ರತವನ್ನು ಅಣುವ್ರತ ಮತ್ತು ಮಹಾವ್ರತ ಅಂತ 2 ಭಾಗವಾಗಿ ಮಾಡೋದುಂಟು. ಯಾರು ಸಂಪೂರ್ಣವಾಗಿ ಯೋಗ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೋ, ಇಡೀ ಜೀವನವನ್ನು ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಮುಡುಪಾಗಿಟ್ಟಿದ್ದಾರೋ, ಸನ್ಯಾಸಿಗಳು ಅಂತ ಇಟ್ಕೊಳ್ಳ, ಅವರು ಇದನ್ನು ಸಂಪೂರ್ಣವಾಗಿ ಆಚರಿಸಬೇಕಾದದ್ದು ಅವರ ಕರ್ತವ್ಯ. ಅವರ ದೃಷ್ಟಿಯಲ್ಲಿ ಅದು ಮಹಾವ್ರತ. ನೋ ಎಕ್ಸೆಂಪ್ಷನ್, ನೋ ಎಕ್ಸೆಂಪ್ಷನ್. ಅವರಿಗೆ ಮಿಕ್ಕವರಿಗೆ, ಇಂತಹ ಸಾಧಕರಲ್ಲದೇ ಇರತಕ್ಕಂಥವರಿಗೆ, ವಿಶೇಷವಾಗಿ ಗೃಹಸ್ಥ ಭಕ್ತರಿಗೆ ಅಣುವ್ರತ. ನಿಮ್ಮ ಕೈಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಶಕ್ತಿ ಮೀರಿ ಮಾಡಲಿಕ್ಕೂ ಹೋಗಬಾರ್ದು, ಸಾಧ್ಯವೇ ಇಲ್ಲ ಅಂತ ಬಿಡೋದು ಕೂಡ ಸರಿಯಲ್ಲ. ಅಣುವ್ರತ ಮಹಾವ್ರತ. ಆದರೆ ಯೋಗಿಯ ವಿಷಯದಲ್ಲಿ ತೇ ಸಾರ್ವಭೌಮಾಹ ಮಹಾವ್ರತಂ. ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಮಹಾವ್ರತ ಅಂತ ತಿಳ್ಕೊಂಡು ಅವರು ಆಚರಿಸಬೇಕು. ಇಲ್ಲಿ ಇನ್ನೂ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಈ 5 ಅಂಶಗಳನ್ನು ಯಮ ಅಂತ ಹೇಳಿದೆ, ಮುಂದೆ 5 ಅಂಶಗಳು ನಿಯಮ. ಈಗ ಹೇಳಿರ್ತಕ್ಕಂಥ ಯಮದ ಎಲ್ಲ ನಿಯಮಗಳು ಕೂಡ ಸಾಮಾಜಿಕ ಮೌಲ್ಯಗಳು, ಸಮಾಜದ ರಕ್ಷಣೆಯಿಂದ ನಾವು ಅನುಸರಿಸಬೇಕಾಗಿರ್ತಕ್ಕಂತಹ ಮೌಲ್ಯಗಳು. ನೋಡಿ, ಅಹಿಂಸೆ ಆಗಲಿ, ಸತ್ಯವಾಗಲಿ, ಬ್ರಹ್ಮಚರ್ಯವಾಗಲಿ, ಅಸ್ಥೇಯವಾಗಲಿ, ಎಲ್ಲವೂ ಕೂಡ ಅಷ್ಟೇ. ಕೇವಲ ವೈಯಕ್ತಿಕ ಜೀವನಕ್ಕೆ ಮಾತ್ರ ಅನ್ವಯಿಸ್ತಕ್ಕಂಥದ್ದಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿದ ಪಕ್ಷದಲ್ಲಿ ಸಾಮಾಜಿಕ ಜೀವನಕ್ಕೂ ಕೂಡ ಅನ್ವಯಿಸುತ್ತೆ. ಸಮಾಜದಲ್ಲೊಂದು ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅನುಕೂಲವಾಗುತ್ತೆ. ಅದೇ ಮುಂದಿನ 5 ನಿಯಮದಲ್ಲಿ ಬರತಕ್ಕಂತಹ ನಿಯಮಗಳು, ಅವು ವೈಯಕ್ತಿಕ ಅಂತ ಹೇಳಬಹುದು. ಜನ್ಮಹೇತೂನ್ ಕಾಮ್ಯಧರ್ಮಾನ್ ನಿವರ್ತ್ಯ ಮೋಕ್ಷಹೇತೌ ನಿಷ್ಕಾಮೇ ಧರ್ಮೇ ನಿಯಮಯಂತಿ ಪ್ರೇರಯಂತಿ ಇತಿ ನಿಯಮಾಃ. ನಿಯಮ ಅಂತಂದರೆ ಕಂಟ್ರೋಲ್ ಮಾಡೋದು, ಹತೋಟಿಯಲ್ಲಿ ತಂದುಕೊಳ್ಳೋದು. ಎಲ್ಲೆಲ್ಲೂ ಹೋಗ್ತಾ ಇರತಕ್ಕಂಥ ಈ ಮನಸ್ಸನ್ನು ಹಿಡಿದು ಮೋಕ್ಷ ಮಾರ್ಗಕ್ಕೆ ತಿರುಗಿಸ್ತಕ್ಕಂಥ ಶಕ್ತಿ ಇದಕ್ಕಿರೋದ್ರಿಂದ ಇದನ್ನು ನಿಯಮ ಅಂತ ಕರೆದಿದ್ದಾರೆ. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ. ಮೊದಲನೆಯದು ಶೌಚ. ಮುಖ್ಯವಾಗಿ ಶರೀರವನ್ನು, ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ತಕ್ಕಂಥದ್ದು. ಈಗ ನೋಡಿ, ನಾವು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಉಟ್ಕೊಂಡು ಪರಿಶುದ್ಧ ಮಾಡಿರ್ತಕ್ಕಂತಹ ದೇವರ ಮನೆಯಲ್ಲಿ ಜಪಕ್ಕೆ, ಧ್ಯಾನಕ್ಕೆ ಕುಳಿತುಕೊಂಡ್ರೆ ಆನಂದವಾಗಿರುತ್ತೆ ಮನಸ್ಸು. ಸುಲಭವಾಗಿ ಮನಸ್ಸನ್ನು ಹತೋಟಿಗೆ ತರಬಹುದು. ಅದೇ ಸ್ನಾನ ಮಾಡದೆ, ಮುಖ ತೊಳ್ಕೊಳ್ಳದೆ, ಹಲ್ಲು ಉಜ್ಜದೆ, ಬೆಡ್ ಕಾಫಿ ಮಾಡಿಕೊಂಡು ಹಾಗೆ ಕೂತ್ಕೊಂಡು ಜಪ ಮಾಡ್ತೀನಿ ಅಂತಂದರೆ ಜಪ ಯಾತಕ್ಕೆ, ಒಂದೇ ಸಲ ಸಮಾಧಿ ಹೊರಟೋಗ್ತೀರಿ. ಅಂದಮೇಲೆ ಬಾಹ್ಯ ಶೌಚ ತುಂಬ ಮುಖ್ಯ. ಇದರ ಜೊತೆಗೆ ಆಂತರಿಕ ಶೌಚವೂ ಕೂಡ ಬೇಕು ಅಂತ ಹೇಳ್ತಾರೆ ನೈತಿಕ ನಿಯಮಗಳ ಮೂಲಕ. ಸರಿ, ಒಟ್ಟಿನಲ್ಲಿ ಬಾಹ್ಯ ಶೌಚ ಇದು ಈ ನಿಯಮಗಳಲ್ಲಿ ಬರತಕ್ಕಂತಹ ಮೊದಲನೆಯ ಅಂಶ. ಎರಡನೆಯದನ್ನು ಸಂತೋಷ ಅಂತ ಕರೀತಾರೆ. ಕನ್ನಡದಲ್ಲಿ ಸಂತೋಷ ಅಂತ ನಾವು ಶಬ್ದವನ್ನು ಪ್ರಯೋಗಿಸ್ತೇವೆ, ಸಾಮಾನ್ಯವಾಗಿ ಸುಖ, ಆನಂದ ಅನ್ನೋ ಅರ್ಥದಲ್ಲಿ. ಆದರೆ ಸಂಸ್ಕೃತದಲ್ಲಿ ಸಂತೋಷ ಅಂದರೆ ತೃಪ್ತಿ ಅಂತ ಹೆಸರು. ತುಷ್ಟಿ, ಸಂತುಷ್ಟಿ, ಸಂತೃಪ್ತಿ. ಯಥಾಲಾಭ ಪರಿತುಷ್ಟಿ. ನಮ್ಮ ಜೀವನದಲ್ಲಿ ನಮ್ಗೆ ಏನು ಬರುತ್ತೋ ಅದರಲ್ಲಿಯೇ ನಾವು ತೃಪ್ತಿಯನ್ನು ಕಾಣಬೇಕೇ ಹೊರತು ಹೆಚ್ಚಾಗಿ ಆಸೆ ಪಡಬಾರದು.
ಯಥಾಲಾಭ ಪರಿತುಷ್ಟಿ. ಭಗವಂತ ಕೂಡ ಗೀತೆಯಲ್ಲಿ ಮಾತನ್ನು ಪದೇ ಪದೇ ಹೇಳ್ತಾನೆ. ಸನ್ನಿಹಿತ ಸಾಧನಾದ್ ಅಧಿಕಸ್ಯ ಅನುಪಾದಿತ್ಸ. ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ನಾವು ಸಾಧನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ, ನಮಗೇನೋ ಕೆಲವು ವಸ್ತುಗಳು ಸಾಧನೆಗೆ ಅನುಕೂಲವಾಗಿರ್ತಕ್ಕಂಥದ್ದು ಸಿಕ್ಕಿದೆ, ನಾವು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಸಾಧನೆಯನ್ನು ಮಾಡಬೇಕೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಬಯಸಬಾರದು. ಯದೃಚ್ಛಾ ಲಾಭತೋ ನಿತ್ಯಂ ಅಲಂ ಪುಂಸಾಂ ಭವೇದಿತಿ ಯಾ ಧೀಹಿ ತಾಂ ಋಷಯಃ ಪ್ರಾಹುಃ ಸಂತೋಷಂ ಸುಖಲಕ್ಷಣಂ. ಸಂತೋಷದಿಂದ ತೃಪ್ತಿಯಿಂದ ನಮಗೆ ಸುಖ ಉಂಟಾಗತ್ತೆ, ಇದು ಸಾಕು ಇನ್ನು ಬೇಡ ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಸ್ವಲ್ಪ ಅಚ್ಚ ಕನ್ನಡದಲ್ಲಿ ಹೇಳಬೇಕಾದರೆ, ಬುದ್ಧಿಗೆ ಬುದ್ಧಿ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಬುದ್ಧಿ ಹೇಳಬೇಕು ಇಷ್ಟು ಸಾಕು ಇಷ್ಟು ಬೇಡ ಅಂತ, ಗೆರೆ ಹಾಕೋದನ್ನು ಕಲಿಬೇಕು. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಶಿತ ಏವ ಧೀರಾಃ. ಕಾಳಿದಾಸ ಹೇಳ್ತಕ್ಕಂಥ ಮಾತು, ಮನಸ್ಸಿಗೆ ವಿಕಾರಗಳನ್ನು ಉಂಟು ಮಾಡತಕ್ಕಂಥ ವಸ್ತುಗಳು ಇದ್ದರೂ ಕೂಡ ಅವುಗಳನ್ನು ಸ್ವೀಕರಿಸಿ ಅನುಭವಿಸ್ತಕ್ಕಂತಹ ಒಂದು ಅವಕಾಶ ಇದ್ದರೂ ಕೂಡ ತಡೆ ಹಾಕ್ತಕ್ಕಂಥದ್ದು ನಿಜವಾದಂತಹ ಸೆಲ್ಫ್ ಕಂಟ್ರೋಲ್, ನಿಗ್ರಹ ಅಂತ. ಅದು ಇದ್ದು ಬಿಟ್ಟರೆ ನಾವು ಹೆದರಬೇಕಾಗಿಲ್ಲ. ಸಂತುಷ್ಟಿ, ಸಂತೃಪ್ತಿ. ಇದಾದ ಮೇಲೆ ತಪಸ್ಸು ಅನ್ನೋ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ದ್ವಂದ್ವ ಸಹನಂ, ದ್ವಂದ್ವಶ್ಚ ಜಿಘತ್ಸಾ ಪಿಪಾಸೆ ಶೀತೋಷ್ಣೆ ಸ್ಥಾನ ಆಸನೆ ಕಾಷ್ಠಮೌನ ಆಕಾರ ಮೌನೇ ಚ. ಈ ದ್ವಂದ್ವಗಳನ್ನು ಸಹಿಸಿಕೊಳ್ತಕ್ಕಂಥದ್ದು. ಹಸಿವು, ಬಾಯಾರಿಕೆ, ಸುಖ ದುಃಖ, ಶೀತ ಉಷ್ಣ ಇದೆಲ್ಲ ಬರುತ್ತೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸ್ಥಿತಪ್ರಜ್ಞನ ಲಕ್ಷಣ ಹೇಳುವಾಗ ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಪ್ರಾರಂಭದಲ್ಲಿ ಮೊನ್ನೆಯ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ಸ್ವಾಮೀಜಿ ಏನು ಹೇಳಿದರು ಅಂತ. ಸರೋವರದ ನೀರಿದೆ, ಆ ಸರೋವರದ ನೀರು ಶಾಂತವಾಗಿರುವಾಗ ನಮ್ಮ ಮುಖದ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ, ಅದರ ಹಿಂದೆ ಏನಿದೆ ಚೆನ್ನಾಗಿ ಕಾಣುತ್ತೆ. ಅದು ಪ್ರಕ್ಷುಬ್ಧವಾದಾಗೆ ಕಾಣೋದಿಲ್ಲ ಅಂತ. ಈಗ ನಮ್ಮ ಮನಸ್ಸು ಸುಖ ಬಂದಾಗ ಮೇಲೆ ಕೇಳುತ್ತೆ, ದುಃಖ ಬಂದಾಗ ಕುಗ್ಗುತ್ತೆ. ಎರಡೂ ಮಾಡದೇ ಇರಬೇಕಾದ್ರೆ, ಸಮಚಿತ್ತತ್ವ ಇರಬೇಕಾದರೆ ಅದು ನಿಜವಾದಂತಹ ಯೋಗ ಆಗತ್ತೆ. ಅದು ತಪಸ್ಸು. ದ್ವಂದ್ವ ಸಹನಂ. ಜೀವನದಲ್ಲಿ ದ್ವಂದ್ವ ಬಂದೇ ಬರುತ್ತೆ. ಸುಖ ದುಃಖಾದಿಗಳು, ಶೀತೋಷ್ಣಾದಿಗಳು, ಅನೇಕ ರೀತಿಯ ವಿರುದ್ಧ ಅನುಭವಗಳು ಬರುತ್ತವೆ. ಆದರೆ ಬಂದಾಗ ತಡ್ಕೋಬೇಕು. ಶ್ರೀರಾಮಚಂದ್ರನ ವಿಷಯದಲ್ಲಿ ನಮ್ಮ ರಾಮನಾಮ ಸಂಕೀರ್ತನೆಯಲ್ಲಿ ಹಾಡ್ತೇವೆ, ಅವನಿಗೆ ರಾಜ್ಯಾಭಿಷೇಕ ಮಾಡಬೇಕು ಅನ್ನೋ ಸುದ್ದಿ ಬಂದಾಗ ಅವನೇನು ಸಂತೋಷ ಪಡಲಿಲ್ಲ, ನಗಲಿಲ್ಲ, ಆನಂದ ಪಡಲಿಲ್ಲ. ಕಾಡಿಗೆ ಹೋಗಬೇಕು ಅಂತಂದಾಗ ದುಃಖ ಪಡಲಿಲ್ಲ. ಅವನು ಯಾವಾಗಲೂ ಸಮಚಿತ್ತತ್ವ, ಒಂದೇ ರೀತಿಯ ಮುಗುಳ್ನವು. ಕೆಲವರು ಬ್ರಹ್ಮ ಸಮಾಜದ ಮುಖ್ಯಸ್ಥರು, ಅಧಿಕಾರಿಗಳು ಪರಮಹಂಸರನ್ನ ಎಷ್ಟೋ ಸಲ ನೋಡಿದ್ದರು. ಅವರು ಒಂದು ಪುಸ್ತಕವನ್ನು ತಂದಿದ್ದಾರೆ ಬಂಗಾಳಿಯಲ್ಲಿ, ಹೌ ದಿ ಬ್ರಾಹ್ಮೋಸ್ ಲುಕ್ಡ್ ಅಟ್ ಶ್ರೀರಾಮಕೃಷ್ಣ ಅಂದ್ಬಿಟ್ಟು. ಎಲ್ಲರೂ ಹೇಳ್ತಕ್ಕಂಥ ಒಂದು ಮಾತು ಏನು ಅಂದರೆ, ಮೊಟ್ಟ ಮೊದಲನೇ ಬಾರಿಗೆ ಅವರು ಶ್ರೀರಾಮಕೃಷ್ಣರನ್ನ ನೋಡಿದಾಗ ಅವರ ಮನಸ್ಸಿಗೆ ತುಂಬ ಹಿಡಿಸ್ತಾ ಇದ್ದಂಥದ್ದು ಅವರ ಮುಖದಲ್ಲಿದ್ದಂತಹ ಒಂದು ಅಪೂರ್ವ ಮುಗುಳು ನಗೆ ಅಂತ ಹೇಳ್ತಾರೆ. ಕೃಷ್ಣನ ಮುಖದಲ್ಲಿ, ರಾಮನ ಮುಖದಲ್ಲಿ ನಾವು ಕಾಣ್ತೇವೆ. ರಾಮಾಯಣ ಮಹಾಭಾರತ ಆದಿಗಳ ಪ್ರಕಾರ ಪ್ರಹಸ ನಿವ ಭಾರತ ಅಂತ ನೀವೆಲ್ಲ ಕೇಳಿದ್ದೀರಿ. ಮುಗುಳ್ನಗೆ ಇದೆ. ಜೋರಾಗಿ ನಕ್ಬಿಟ್ರೆ ಅರ್ಜುನನ ಮನಸ್ಸಿಗೆ ತುಂಬ ದುಃಖವಾಗುತ್ತೆ. ಕುರ್ರಂತ ಸುಮ್ಮನೆ ಕೂತಿದ್ರೂ ಸರಿ ಹೋಗಲ್ಲ, ಮೆಲ್ಲಗೆ ಮುಗುಳ್ನಗೆ ಇರಬೇಕು ಅಂತ. ಇದು ಬಹಳ ಮುಖ್ಯ. ಅದನ್ನು ಮಾಡಬೇಕಾದ್ರೆ ತಪಸ್ಸು ಬೇಕು ಅಂತ. ಈ ತಪಸ್ಸಿನಲ್ಲಿ ಒಂದು ಅಂಶ ಉಪವಾಸ. ಉಪವಾಸ
ಪರಾಕಾದಿ ಕೃಚ್ಛ್ರ ಚಾಂದ್ರಾಯಣಾದಿಭಿ ಶರೀರಶೋಷಣಂ ಪ್ರಾಹು ತಾಪಸಃ ಉತ್ತಮಂ ಪ್ರಾಹು. ಉಪವಾಸಾದಿಗಳಿಂದ ಶರೀರವನ್ನು ಸ್ವಲ್ಪ ಅದಕ್ಕೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ತಪಸ್ಸು. ನಮ್ಮ ಎಲ್ಲ ವ್ರತಗಳಲ್ಲೂ ಕೂಡ ಉಪವಾಸ, ಪಾರಾಯಣ, ಪೂಜೆ, ನಾಮಜಪಾದಿಗಳನ್ನು ವಿಶೇಷವಾಗಿ ಹೇಳ್ತಾರೆ. ಎಲ್ಲ ರೀತಿಯ ವ್ರತಗಳಲ್ಲೂ ಅದು ಬರುತ್ತೆ. ಈ ಉಪವಾಸವನ್ನು ಯಾತಕ್ಕೆ ಹೇಳ್ತಾರೆ ಅಂತಂದರೆ, ನಿಜವಾಗಿ ಉಪವಾಸ ಶಬ್ದದ ಅರ್ಥ ಉಪವಾಸ, ಭಗವಂತನ ಬಳಿ ವಾಸ ಮಾಡ್ತಕ್ಕಂಥದ್ದು. ಅಂದರೆ ಉಪವಾಸ ಅಂತಂದರೆ ಧ್ಯಾನ ಅಂತಲೇ ಅರ್ಥ, ಉಪಾಸನೆ ಅಂತಲೇ ಅರ್ಥ, ಭಗವಂತನ ಹತ್ತಿರ ಕುಳಿತುಕೊಳ್ತಕ್ಕಂಥದ್ದು. ಆದರೆ ಉಪವಾಸದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಶರೀರಕ್ಕೆ ಆಹಾರವನ್ನು ಕೊಡದೇ ಇರೋದು ಅಥವಾ ಕಡಿಮೆಯಾಗಿ ತಗೊಳ್ಳೋದು. ಇದು ಹೇಗೆ ಸಹಾಯವಾಗುತ್ತೆ ಅಂತಂದರೆ, ಶರೀರಕ್ಕೆ ಆಹಾರವನ್ನು ಕಡಿಮೆ ಕೊಟ್ಟಾಗ ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಕಡಿಮೆ ಕಳ್ಕೊಳ್ಳುತ್ತೆ. ಇಂದ್ರಿಯಗಳ ಶಕ್ತಿ ಕಡಿಮೆಯಾದಾಗ ಮನಸ್ಸನ್ನು ನಿಗ್ರಹಿಸುವುದು ಸುಲಭ. ಆ ದೃಷ್ಟಿಕೋನದಿಂದ ಉಪವಾಸವನ್ನು ವಿಶೇಷವಾಗಿ ಹೇಳ್ತಾರೆ. ಅದು ತಪಸ್ಸಿನ ಒಂದು ಭಾಗ. ಬ್ರಹ್ಮಾನಂದರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತೆ. ಬ್ರಹ್ಮಾನಂದರು ಉತ್ತರ ಭಾರತದಲ್ಲಿ ಬೇಕಾದಷ್ಟು ಕಡೆ ಸಂಚಾರ ಮಾಡಿದ್ದರು. ಪರಮಹಂಸರ ಶಿಷ್ಯರು ಅನೇಕ ಕಡೆ ತಾವು ನೋಡಿದಂತಹ ತಪಸ್ಸುಗಳನ್ನು ವರ್ಣಿಸ್ತಾ ಇದ್ದರು. ಒಬ್ಬ ಸಾಧು 12 ವರ್ಷಗಳ ಕಾಲ ನಿದ್ದೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ತನ್ನ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಕೊಂಡು ಮೇಲಕ್ಕೆ ತಗಲಾಕ್ಕೊಂಡಿದ್ದ. ಯಾವಾಗಲೂ ನಿಂತ್ಕೊಂಡೇ ಇರೋನು, ನಿದ್ದೆ ಬಂದರೂ ಕೂಡ ಇತ್ಯಾದಿ. ಇನ್ನೊಬ್ಬ ಮೂಳಿನ ಹಾಸಿಗೆ ಮೇಲೆ ಮಲಗ್ತಾ ಇದ್ದ. ಆಗ ಅವ್ರ ಶಿಷ್ಯರು ಕೇಳಿದಂತೆ, ಮಹಾರಾಜ್, ಡಸ್ ತಪಸ್ ಮೀನ್ ದಿಸ್ ಅಂತ, ತಪಸ್ಸು ಅಂದರೆ ಇದೇನೇ ಅಂತ. ಆಗ ಬ್ರಹ್ಮಾನಂದ ಹೇಳ್ತಾರೆ, ಥ್ಯಾಂಕ್ ಗಾಡ್ ಇಟ್ ಈಸ್ ನಾಟ್. ನಿಜವಾದ ತಪಸ್ಸು ಅಂತಂದರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ತಪಸ್ಸಿನ ಮುಖ್ಯ ಉದ್ದೇಶ ದೇಹದ ಮೇಲೆ, ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಂಪಾದಿಸ್ತಕ್ಕಂಥದ್ದು. ಆದ್ದರಿಂದ ಇಂದ್ರಿಯ ನಿಗ್ರಹವೇ ನಿಜವಾದಂಥ ತಪಸ್ಸು. ಭಗವದ್ಗೀತೆಯಲ್ಲಿ ನಾವು 3 ರೀತಿಯ ತಪಸ್ಸನ್ನು ಕಾಣ್ತೇವೆ. ಭಗವಂತ ಬಹಳ ಚೆನ್ನಾಗಿ ವಿವರಿಸ್ತಾನೆ 17ನೇ ಅಧ್ಯಾಯದಲ್ಲಿ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ, ಶೌಚಂ ಆರ್ಜವಂ, ಬ್ರಹ್ಮಚರ್ಯಂ ಅಹಿಂಸಾ ಚ, ಶಾರೀರಂ ತಪ ಉಚ್ಯತೆ. ಶರೀರದ ತಪಸ್ಸು, ವಾಕ್ಯನ ತಪಸ್ಸು, ಮಾತಿನ ತಪಸ್ಸು ಮತ್ತು ಮನಸ್ಸಿನ ತಪಸ್ಸು. ಶರೀರದ ತಪಸ್ಸು ಹೇಗೆ? ದೇವತೆಯ ಅಥವಾ ಭಗವಂತನ, ದ್ವಿಜರ, ಗುರುಜನಗಳ ಮತ್ತು ಇತರ ಪ್ರಾಜ್ಞ ಮಹರ್ಷಿಗಳ ಪೂಜೆಯನ್ನು ಮಾಡತಕ್ಕಂಥದ್ದು. ಹಾಗೆಯೇ ಶರೀರವನ್ನು ಶುಚಿಯಾಗಿಟ್ಕೊಳ್ತಕ್ಕಂಥದ್ದು. ಆರ್ಜವ, ಕಪಟರಹಿತವಾಗಿರ್ತಕ್ಕಂಥ ನಡತೆ, ಬ್ರಹ್ಮಚರ್ಯ, ಅಹಿಂಸೆ, ಇದಿಷ್ಟು ಕೂಡ ಶರೀರಕ್ಕೆ ಸೇರಿದಂತಹ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್, ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇತರರ ಮನಸ್ಸಿಗೆ ಉದ್ವೇಗವನ್ನು ಉಂಟು ಮಾಡದೇ ಇರತಕ್ಕಂತಹ ವಾಕ್ಯವನ್ನು ಮಾತನಾಡ್ತಕ್ಕಂಥದ್ದು. ಅದು ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತಕರವಾಗಿರಬೇಕು ಮತ್ತು ತನ್ನ ಪಾಲಿಗೆ ಬಂದಂತಹ ತನ್ನ ಭಾಗದ ವೇದವನ್ನು, ಮಂತ್ರಾಭ್ಯಾಸವನ್ನು ಮಾಡಬೇಕು. ಇದು ವಾಕ್ಯನ ತಪಸ್ಸು. ಮನಸ್ಸಿನ ತಪಸ್ಸು ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮವಿನಿಗ್ರಹ, ಭಾವ ಸಂಶುದ್ಧಿ ಇತ್ಯೇತತ್ ತಪೋಮಾನಸಂ ಉಚ್ಯತೆ. ಮನಸ್ಸನ್ನು ಪ್ರಸನ್ನವಾಗಿ ಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ತಕ್ಕಂಥದ್ದು,
ಭಾವ ಸಂಶುದ್ಧಿ, ಯೋಚನೆ ಭಾವನೆಗಳು ಶುದ್ಧವಾಗಿರುವ ಹಾಗೆ ನೋಡಿಕೊಳ್ಳೋದು, ರಾಗದ್ವೇಷಾದಿಗಳು ಇಲ್ಲದೆ ಶುದ್ಧವಾಗಿರ್ತಕ್ಕಂಥ ಮನಸ್ಸು. ಆ ರೀತಿ ಇಟ್ಕೊಳ್ಳೋದಕ್ಕೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಮಾನಸ ತಪಸ್ಸು ಅಂತ ಹೇಳ್ತಾನೆ ಭಗವಂತ. ಇದಾದ ಮೇಲೆ ಮುಂದಿನ ನಿಯಮದ ಭಾಗ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದ್ರೇನು? ಒಂದು ರೀತಿಯ ಅರ್ಥ, ನಾವು ವೇದದ ಯಾವ ಭಾಗವನ್ನು ಗುರುಗೃಹದಲ್ಲಿ ಅಭ್ಯಾಸ ಮಾಡಿರ್ತೀವೋ ಅದನ್ನು ಮನೆಗೆ ಹಿಂತಿರುಗಿ ಬಂದ ಮೇಲೂ ಕೂಡ ಪದೇ ಪದೇ ಅದನ್ನು ಓದ್ತಾ ಇರಬೇಕು, ಅಧ್ಯಯನ ಮಾಡ್ತಾ ಇರಬೇಕು. ಮನಸ್ಸನ್ನು ಸೆಲ್ಫ್ ಸ್ಟಡಿ ಅಂತ ಇಟ್ಕೊಳ್ಬೇಕಾದ್ರೆ ಮರಿಬಾರ್ದು ಅದನ್ನು. ಸ್ವಾಧ್ಯಾಯ ಪ್ರವಚನ ಎರಡೂ ಕೂಡ ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ. ಗುರುಗೃಹದಿಂದ ಬಂದ ಮೇಲೆ ತಾನು ಮಾಡಿದ್ದಂತಹ ಸ್ವಾಧ್ಯಾಯವನ್ನು ಮಡಿಬಾರ್ದು ಮತ್ತು ತನ್ನ ಶಿಷ್ಯರಿಗೆ ಅದನ್ನು ಹೇಳಿಕೊಡಬೇಕು. ಸ್ವಾಧ್ಯಾಯ ಮತ್ತು ಪ್ರವಚನ. ಇನ್ನು ಎರಡನೇ ಅರ್ಥ ಸ್ವಾಧ್ಯಾಯ ಅನ್ನೋದಕ್ಕೆ ಗಾಯತ್ರಿ ಪ್ರಭೃತಿಯ ಮಂತ್ರಾಣಾಂ ಅಧ್ಯಯನಂ ಅಂತ ಹೇಳ್ತಾರೆ ಸದಾಶಿವ ಬ್ರಹ್ಮೇಂದ್ರರು. ಗಾಯತ್ರಿ ಮಂತ್ರ ಮೊದಲಾದ ಮಂತ್ರಗಳ ಜಪವನ್ನು ಮಾಡಿದ್ರೆ ಅದೇ ಸ್ವಾಧ್ಯಾಯವಾಗುತ್ತೆ. ವ್ಯಾಸ ಮಹರ್ಷಿಗಳು ಇನ್ನೂ ಒಂದು ಹೆಜ್ಜೆಗೆ ಹೋಗಿ ಹೇಳ್ತಾರೆ, ಮೋಕ್ಷಶಾಸ್ತ್ರಾಣಾಂ ಅಧ್ಯಯನಂ ಪ್ರಣವ ಜಪೋವ. ಓಂಕಾರದ ಜಪವೂ ಸ್ವಾಧ್ಯಾಯವೇ, ಮೋಕ್ಷಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಸ್ವಾಧ್ಯಾಯವೇ. ನಮ್ಮ ಯತೀಶ್ವರಾಂಜಿಯವರು ಹೇಳೋರು, ಬೆಳಗ್ಗೆ ಅಥವಾ ಸಾಯಂಕಾಲ, ಮುಖ್ಯವಾಗಿ ಬೆಳಗಿನ ಹೊತ್ತು ಜಪಧ್ಯಾನಾದಿಗಳನ್ನು ಮಾಡಿದ ನಂತರ ಆಸನವನ್ನು ಬಿಟ್ಟು ತಕ್ಷಣ ಏಳಬೇಡಿ, ಅಲ್ಲೇ ಕೂತಿರಿ. ಕೂತ್ಕೊಂಡು ಸ್ವಲ್ಪ ಕಾಲ ಸ್ತೋತ್ರ ಪಾಠ ಮಾಡಿ, ಮನಸ್ಸನ್ನು ಮೇಲ್ಗಡೆ ಇರಿಸ್ತಕ್ಕಂಥ ಸದ್ಗ್ರಂಥಗಳನ್ನು ಓದಿ. ಭಗವದ್ಗೀತೆ ಆಗ್ಬೋದು, ಬ್ರಹ್ಮಾನಂದ ವಚನ ಸುದ್ದಿ ಆಗ್ಬೋದು, ಪರಮಹಂಸರ ಉಪದೇಶಗಳಾಗ್ಬೋದು. ಯಾಕೆ ಅಂತಂದರೆ ಮನಸ್ಸು ಮೇಲಿನ ಮಟ್ಟಕ್ಕೆ ಹೋಗಿರೋದನ್ನು ತಕ್ಷಣ ವ್ಯಾವಹಾರಿಕ ಮಟ್ಟಕ್ಕೆ ತರಬಾರದು. ಆ ದೃಷ್ಟಿಯಿಂದ ನೋಡಿದಾಗ ಆಧ್ಯಾತ್ಮಿಕ ಗ್ರಂಥಗಳ ಪಠನವೂ ಕೂಡ ಸ್ವಾಧ್ಯಾಯವೇ ಆಗುತ್ತೆ. ಈ ಸ್ವಾಧ್ಯಾಯವನ್ನು, ವಿಶೇಷವಾಗಿ ಮಂತ್ರಜಪವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಬ್ಬರು ವ್ಯಾಖ್ಯಾನಕಾರ ಹೇಳ್ತಾರೆ, ಇದನ್ನು 3 ರೀತಿಯಲ್ಲಿ ಮಾಡಬಹುದು. ವಾಚಿಕ, ಉಪಾಂಶು, ಮಾನಸಾಹ ಅಂತ. ಗಟ್ಟಿಯಾಗಿ ಹೇಳ್ಬೋದು ಬೇಕಾದರೆ, ಇಲ್ಲ ಪಿಸುಗುಟ್ಕೊಂಡು ಪಿಸು ಮಾತಿನಲ್ಲಿ ಹೇಳಬಹುದು, ಅಥವಾ ಮನಸ್ಸಿನಲ್ಲಿ ಹೇಳ್ಕೋಬಹುದು. ಆದರೆ ಮನಸ್ಸಿನಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಇನ್ನು ಈ ಮಾಲೆಯಲ್ಲಿ ಕಡೆಯದು ಈಶ್ವರ ಪ್ರಣಿಧಾನ. ಯೋಗಶಾಸ್ತ್ರದ ಪ್ರಕಾರ ಈಶ್ವರ ಭಗವಂತ ಪರಮಾತ್ಮ ಇದ್ದಾನೆ, ಅವನ ನಂಬಿಕೆಯನ್ನು ಇಟ್ಕೋಬೇಕು. ಈಶ್ವರ ಪ್ರಣಿಧಾನ ಅಂತಂದ್ರೆ ಏನು? ಅಭಿಹಿತಾನಾಂ ಅನಭಿಹಿತಾನಾಂಚ ಸರ್ವಾಸಾಂ ಕ್ರಿಯಾಣಾಂ ಪರಮೇಶ್ವರೇ ಫಲ ಅನಪೇಕ್ಷತೆಯ ಸಮರ್ಪಣಂ. ನಾವು ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಒಳ್ಳೆಯದೋ ಕೆಟ್ಟದ್ದೋ ಮಾಡಿದ್ದಾಯಿತು, ಆ ಸರ್ವಕರ್ಮಗಳನ್ನು ಕೂಡ ಭಗವಂತನ ಪಾದದಲ್ಲಿ ಸಮರ್ಪಿಸ್ತಕ್ಕಂಥದ್ದು ಈಶ್ವರ ಪ್ರಣಿಧಾನ. ಪ್ರಣಿಧಾನ ಅಂದರೆ ಭಕ್ತಿ ಅಂತ ಕೂಡ ಹೇಳ್ತಾರೆ. ಭಗವಂತನಲ್ಲಿ ಮಾಡತಕ್ಕಂತಹ ಭಕ್ತಿಗೂ ಕೂಡ ಈಶ್ವರ ಪ್ರಣಿಧಾನ ಅಂತ ಹೇಳಬಹುದು. ಕಾಮತೋ ವಾ ಅಕಾಮತೋ ವಾಪಿ ಯತ್ ಕರೋಮಿ ಶುಭಾಶುಭಂ ತತ್ಸರ್ವಂ ತ್ವಯಿ ವಿನ್ಯಸ್ಯ ತ್ವತ್ಪ್ರಯುಕ್ತಃ ಕರೋಮ್ಯಹಂ. ಕೆಲವು ಸಲ ಪೂಜಾದಿ ಕರ್ಮಗಳಲ್ಲಿ ಕೊನೆಯಲ್ಲಿ ಹೇಳೋದು ಇಂಥ ಮಾತುಗಳನ್ನು. ಕಾಯೇನ ಮನಸ ಅಂತ ನೀವೆಲ್ಲ ವಿಷ್ಣು ಸಹಸ್ರನಾಮಾದಿಗಳಲ್ಲಿ ಹೇಳಿದ್ದೀರಿ. ಒಟ್ಟಿನಲ್ಲಿ ನಾವು ಮಾಡತಕ್ಕಂತಹ ಸಮಸ್ತ ಕರ್ಮಗಳನ್ನು ಕೂಡ ದೈಹಿಕ ಆಗಬಹುದು, ವಾಚಿಕ ಆಗಬಹುದು, ಮಾನಸಿಕ ಆಗ್ಬೋದು, ಎಲ್ಲವನ್ನು ಕೂಡ ಭಕ್ತಿಯಿಂದ ಪರಮಾತ್ಮನ ಪಾದಾರವಿಂದಲೇ ಸಮರ್ಪಣೆ ಮಾಡತಕ್ಕಂತಹದ್ದು. ಹೀಗೆ
ಯೋಗ ಯಾಜ್ಞವಲ್ಕ್ಯ ಈಗಾಗಲೇ ಹೇಳಿದ ಹಾಗೆ ಯೋಗ ಯಾಜ್ಞವಲ್ಕ್ಯದಲ್ಲಿ ಯಮದ ಬಗ್ಗೆ ಹೇಳಿದ ಹಾಗೆ ನಿಯಮದ ಬಗ್ಗೆಯೂ ಕೂಡ 10 ಅಂಶಗಳನ್ನು ಕೊಟ್ಟಿದ್ದಾರೆ. ತಪಸ್ಸು, ಸಂತೋಷ, ಆಸ್ತಿಕ್ಯ, ದಾನವನ್ನು ಕೊಡ್ತಕ್ಕಂಥದ್ದು, ಈಶ್ವರನ ಪೂಜೆ ಮಾಡತಕ್ಕಂಥದ್ದು, ಸಿದ್ಧಾಂತ ಶ್ರವಣ, ಉತ್ತಮ ಗ್ರಂಥಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ಓದಿಸಿ ಕೇಳುವುದು, ಹ್ರೀಹಿ ಮತಿಶ್ಚ ಜಪ, ವ್ರತಗಳನ್ನು ಆಚರಿಸ್ತಕ್ಕಂಥದ್ದು, ಇವು ಕೂಡ ನಿಯಮ ಅಂತ ಹೇಳಬಹುದು. ಇದಾದ ಮೇಲೆ ಪತಂಜಲಿ ಮಹರ್ಷಿಗಳು ಈ ಯಮ ನಿಯಮಗಳನ್ನು ನಾವು ಅನುಷ್ಠಾನ ಮಾಡಿದಾಗ ಅದರಿಂದ ನಮಗೇನು ಫಲ ಸಿಕ್ಕತ್ತೆ, ಸರಿಯಾದ ರೀತಿಯಲ್ಲಿ ಮಾಡಿದರೆ ಎಂತಹ ಫಲಗಳನ್ನು ಪಡೆಯಬಹುದು ಅನ್ನೋದನ್ನು ಸಾಕಷ್ಟು ವಿಸ್ತಾರವಾಗಿ ಸೂಚಿಸಿದ್ದಾರೆ. ಯಾತಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಅಂತಂದರೆ, ಇಂತಹ ಒಂದು ಫಲ ಸಿಕ್ಕತ್ತೆ ಅಂತ ಹೇಳಿದಾಗಲಾದರೂ ನಾವು ಅವುಗಳನ್ನು ಶ್ರದ್ಧೆಯಿಂದ ಮಾಡ್ತೀವಿ ಅಂತ. ಈಗ ಅಡ್ವರ್ಟೈಸ್ಮೆಂಟ್ ಇದ್ದ ಹಾಗೆ, ನಾವು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಹೋಗಿ ಒಂದು ಸಾಮಾನು ಕೊಂಡ್ಕೋತೀವಿ. ಕೊಂಡ್ಕೊಂಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಲ್ಲ ವ್ಯರ್ಥ ಆಯಿತು ಅಂತ. ಆದರೆ ಅಡ್ವರ್ಟೈಸ್ಮೆಂಟ್ ಟೆಕ್ನಿಕ್ಸ್ ಇದೆ ನೋಡಿ, ಭಾಳ ಚೆನ್ನಾಗಿದೆ ಅದು. ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಿದ್ದರು, ಆದರೆ ಅವರಲ್ಲಿ ದುರುದ್ದೇಶ ಇರಲಿಲ್ಲ. ಜನಗಳನ್ನು ಧರ್ಮ ಮಾರ್ಗಕ್ಕೆ ತರಬೇಕು ಅಂಥೇಳಿ ಅನೇಕ ಸಲ ಇಂತಹ ಫಲಗಳನ್ನು ಹೇಳೋರು. ಈಗ ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗ. ಒಬ್ಬ ಯೋಗಿ, ಒಬ್ಬ ಸಾಧಕ 12 ವರ್ಷಗಳ ಕಾಲ ಅಹಿಂಸೆಯನ್ನು ಕಾಯೇನ ವಾಚ ಮನಸ ಮಾಡಿದ ಪಕ್ಷದಲ್ಲಿ ಅವನ ಸನ್ನಿಧಿಯಲ್ಲಿ ಯಾವ ರೀತಿಯ ವೈರವೂ ಇರಲಿಕ್ಕೆ ಸಾಧ್ಯವಿಲ್ಲ. ವ್ಯಾಖ್ಯಾನಕಾರ ಹೇಳ್ತಾರೆ, ಅಂತಹ ಯೋಗಿಯ ಸಾನ್ನಿಧ್ಯದಲ್ಲಿ ಒಂದು ಹುಲಿ ಮತ್ತು ಒಂದು ಹಸು ಆರಾಮಾಗಿರುತ್ತವೆ ಅಂತ. ಪರಸ್ಪರ ದ್ವೇಷ ಇರೋದಿಲ್ಲ. ನಮಗೆ ತಿಳಿದ ಹಾಗೆ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಬಂದವರು ಎಷ್ಟೋ ಸಲ ಹೇಳೋರು, ಅವರ ಆಶ್ರಮದಲ್ಲಿ ಈ ರೀತಿಯ ಒಂದು ಸ್ವಭಾವವನ್ನು ಕಾಣ್ತಾ ಇದ್ದರು, ಶಾಂತಿಯನ್ನು ಕಾಣ್ತಾ ಇದ್ದರು ಅಂತ. ಇನ್ನು ಎರಡನೆಯದು ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲ ಆಶ್ರಯತ್ವಂ ಅಂತ. ಒಬ್ಬ ವ್ಯಕ್ತಿ 12 ವರ್ಷಗಳ ಕಾಲ ಸತ್ಯವನ್ನು ನುಡಿತಾ ಇದ್ದರೆ, ಸತ್ಯಕ್ಕೆ ತಕ್ಕಂತೆ ನಡ್ಕೊಳ್ತಾ ಇದ್ದರೆ ಅವನು ಕ್ರಿಯಾಫಲಕ್ಕೆ ಆಶ್ರಯನಾಗ್ತಾನೆ ಅಂತ ಅರ್ಥ. ಏನರ್ಥ ಇದಕ್ಕೆ? ನಮಗೆ ಯಾವುದಾದ್ರೂ ಒಂದು ಫಲ ಬೇಕಾದರೆ ಅದಕ್ಕಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕ್ರಿಯೆ ಇದ್ದರೆ ಫಲ ಬರುತ್ತೆ. ಆದರೆ ಕ್ರಿಯೆ ಮಾಡದೇ ಹೋದರೂ ಕೂಡ ಅದಕ್ಕೆ ಬೇಕಾದ ಫಲವನ್ನು ಕೊಡ್ತಕ್ಕಂಥ ಶಕ್ತಿ ಈ ವ್ಯಕ್ತಿಯಲ್ಲಿದೆ. 12 ವರ್ಷಗಳ ಕಾಲ ಸತತವಾಗಿ ಸತ್ಯವನ್ನು ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿಯ ಬಾಯಲ್ಲಿ ಏನು ಬರುತ್ತೋ ಅದೇ ಸತ್ಯವಾಗುತ್ತೆ. ಕ್ರಿಯೆಯನ್ನು ಮಾಡದೇ ಹೋದರೂ ಕೂಡ ಆ ಕ್ರಿಯೆಯಿಂದ ಬರತಕ್ಕಂತಹ ಫಲವನ್ನು ಕೊಡ್ತಕ್ಕಂಥ ಶಕ್ತಿ ಆತನಲ್ಲಿ ಇದೆ. ವಾಂಗ್ಮಾತ್ರೇಣ ದಾತ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ಇನ್ನು ಅಸ್ತೇಯ ಪ್ರತಿಷ್ಠಾಯಾಮ್ ಸರ್ವರತ್ನ ಉಪಸ್ಥಾನಂ. ಅಸ್ತೇಯ, ಯಾವ ವಸ್ತುವನ್ನು ಯಾರ ವಸ್ತುವನ್ನು ಕದಿಯೋದಿಲ್ಲ ಅವನು. ಅದರ ಪರಿಣಾಮ ಏನು ಅಂತಂದರೆ ಪ್ರಪಂಚದ ಎಲ್ಲ ಐಶ್ವರ್ಯಗಳು ಬಂದು ಅವನ ಕಾಲ ಹತ್ರ ಬೀಳುತ್ತಂತೆ. ತಗೋ 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 ನನ್ನನ್ನು ಅಂತ. ಯಾವುದನ್ನು ಅವನು ಬೇಡ ಅಂತ ದೂರ ತಳ್ಳಿರ್ತಾನೋ ಅದೇ ವಸ್ತುಗಳೇ ಅವನು ಕೇಳಿದೇನೆ ಅವನ ಬಳಿಗೆ ಬರಬಹುದು. ಭಗವದ್ಗೀತೆಯಲ್ಲಿ ಭಾವನೆಯನ್ನು ಕಾಣ್ತೇವೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಅನ್ನೋ ಶ್ಲೋಕದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಅವನಿಗೆ ಭಗವಂತನೇ ತುಂಬಿಸಿ ಕೊಡ್ತಾನಂತೆ ಬೇಕಾದರೆ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯ ಲಾಭ ನಿರತಿಶಯ ಸಾಮರ್ಥ್ಯಂ ತದ್ಯುಕ್ತೇನ ಯೋಗಿನಾ ಕೃತಃ ಶಿಷ್ಯೇಷು ಉಪದೇಶಃ ಸದ್ಯಃ ಫಲತೀತಿ ಭಾವಃ.
ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಿರ್ತಕ್ಕಂತಹ ಯೋಗಿಗೆ ಅವನು ಶಿಷ್ಯರಿಗೆ ಯಾವ ಉಪದೇಶವನ್ನು ಕೊಡ್ತಾನೋ, ಯಾವ ಮಾತನ್ನು ಹೇಳ್ತಾನೋ ಅದು ತಕ್ಷಣವೇ ಫಲವನ್ನು ಕೊಡುತ್ತೆ. ಮತ್ತೊಂದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಅಂಶ, ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಂ ತಾ ಸಂಬೋಧ. ಒಬ್ಬ ಅಪರಿಗ್ರಹ ವ್ರತವನ್ನು ಮಾಡ್ತಾ ಇದ್ದಾನೆ, ಯಾರಿಂದಲೂ ಏನೂ ಇಸ್ಕೊಳ್ಳೋದಿಲ್ಲ, ಭಾಳ ಸ್ಟ್ರಿಕ್ಟು, ಪರಮಹಂಸರ ತಂದೆಯವರಿದ್ದ ಹಾಗೆ ಮಾಡಿದ ಪಕ್ಷದಲ್ಲಿ ಅವನಿಗೆ ತನ್ನ ಪೂರ್ವಜನ್ಮದ ಇತರರ ಪೂರ್ವಜನ್ಮದ ಜ್ಞಾನ ಉಂಟಾಗುತ್ತಂತೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಮಗೆ. ಬಹುಶಃ ಈ ರೀತಿ ಅದಕ್ಕೆ ವಿವರಣೆಯನ್ನು ಕೊಡಬಹುದು. ನಾವು ಯಾರಿಂದಲಾದರೂ ಒಂದು ವಸ್ತುವನ್ನು ಸ್ವೀಕರಿಸಿದರೆ ಆ ವ್ಯಕ್ತಿಯ ಪಾಪ ಸ್ವಲ್ಪ ಮಟ್ಟಿಗೆ ನಮಗೆ ಬರುತ್ತೆ, ಅದರಿಂದ ನಮ್ಮ ಮನಸ್ಸು ಕಲುಷಿತವಾಗುತ್ತೆ. ನಾವು ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ನಮ್ಮ ಮನಸ್ಸು ಪರಿಶುದ್ಧವಾದಾಗ ವಿಸ್ತಾರವಾಗುತ್ತದು. ಈಗ ನೋಡಿ, ನಾವು ನೆಲದ ಮೇಲೆ ನಿಂತಿದ್ದರೆ ಒಂದು 100 ಅಡಿ ಮಾತ್ರ ನಮಗೆ ಕಾಣಿಸುತ್ತೆ. 7 ಮಹಡಿ ಮೇಲೆ ಹೋಗಿ ನಿಂತ್ಕೊಂಡ್ರೆ 1000 ಅಡಿ ಉದ್ದ ಕಾಣುತ್ತೆ, ಉದ್ದ ಆಗಲ್ಲ. ಏರೋಪ್ಲೇನಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಕಾಣಿಸುತ್ತೆ. ಹಾಗೆ ಯಾರ ಮನಸ್ಸು ಯೋಗಾಭ್ಯಾಸದಿಂದ ತುಂಬ ಮೇಲಕ್ಕೆ ಹೋಗಿರುತ್ತೋ ಅವರಿಗೆ ಅತೀಂದ್ರಿಯ ವಿಷಯಗಳ ಜ್ಞಾನ ಬರುತ್ತೆ ಅಂತ ಹೇಳಬಹುದು. ಸ್ವಾಧ್ಯಾಯಾದ್ ಇಷ್ಟದೇವತಾ ಸಂಪ್ರಯೋಗ. ಸ್ವಾಧ್ಯಾಯವನ್ನು ಜಪವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದರೆ ಇಷ್ಟದೇವತೆಯ ಸಾಕ್ಷಾತ್ಕಾರವಾಗುತ್ತೆ. ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನಾತ್. ಇದು ಬಹಳ ಮುಖ್ಯ. ಈಶ್ವರ ಪ್ರಣಿಧಾನದಿಂದ ಅಂದರೆ ಈಶ್ವರನಲ್ಲಿ ಮಾಡತಕ್ಕಂತಹ ಭಕ್ತಿಯಿಂದಲೇ ನಾವು ಸಮಾಧಿಯನ್ನು ಪಡೆಯಬಹುದು. ಅಂದ ಮೇಲೆ ಈ ಅಷ್ಟಾಂಗ ಯೋಗವನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಾಯಿತು. ಶಾರ್ಟ್ಕಟ್. ಭಗವಂತನ ಮೇಲೆ ಮಾಡತಕ್ಕಂತಹ ಭಕ್ತಿಯಿಂದ ಸಮಾಧಿಯನ್ನು ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಈ ಯಮ ನಿಯಮಗಳನ್ನು ಮಾಡುವಾಗ ಅನೇಕ ರೀತಿಯ ತೊಂದರೆಗಳು ಬರಬಹುದು, ನಮಗೆ ವಿಘ್ನಗಳು ಬರಬಹುದು. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಭಾವನೆಗಳು ಬಂದಾಗ ಅದಕ್ಕೆ ವಿರುದ್ಧವಾದಂತಹ ಒಳ್ಳೆಯ ಯೋಚನೆ ಭಾವನೆಗಳನ್ನು ಹಾಕಿ ಅವುಗಳನ್ನು ದೂರ ಮಾಡಬೇಕು. ಆದರೆ ಅತ್ಯಂತ ಸುಲಭವಾದಂತಹ ಮಾರ್ಗ ಅಂದರೆ ಭಗವನ್ನಾಮ ಜಪ. ಎಂಥ ಕೆಟ್ಟ ಯೋಚನೆ ಭಾವನೆಯೇ ಬರಲಿ ಮನಸ್ಸಿಗೆ, ತಕ್ಷಣ ನಾವು ನಮ್ಮ ಇಷ್ಟದೇವತೆಯನ್ನು ಸ್ಮರಿಸಿಕೊಂಡು ನಾಮಸ್ಮರಣೆಯನ್ನು ಮಾಡಿದರೆ ಎಲ್ಲ ದೂರಕ್ಕೆ ಹೊರಟೋಗುತ್ತೆ. ಇದಾದ ಮೇಲೆ ಮುಂದಿನ ಹೆಜ್ಜೆ ಆಸನ. ಆಸನ ಅಂತಂದರೆ ಸ್ಥಿರ ಸುಖಂ ಆಸನಂ. ಧ್ಯಾನಕ್ಕಾಗಿ ಕುಳಿತುಕೊಳ್ತಕ್ಕಂಥ ಅಂಗವಿನ್ಯಾಸ. ಅದು ಸ್ಥಿರವಾಗಿರಬೇಕು, ಸುಖವಾಗಿರಬೇಕು. ಒಂದು ಸಲ ಕುಳಿತ ಮೇಲೆ ಅಲ್ಲಾಡಬಾರ್ದು, ಕಂಫರ್ಟಬಲ್, ಸುಖವಾಗಿರಬೇಕು. ಅದು ಬಹಳ ಹೊತ್ತು ಕೂತ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರನ್ನ ನಾವು ನೋಡಿದ್ದೀವಿ. ಒಂದೇ ಆಸನದ ಮೇಲೆ 1.5 ಗಂಟೆ 2 ಗಂಟೆ ಕಾಲ ಕೈಕಾಲು ಕೂಡ ಅಲ್ಲಾಡಿಸಿ ಕೂತ್ಕೊಂಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅಂತಹ ಒಂದು ಸಿದ್ಧಿ ಅವರಿಗೆ ಬಂದಿತ್ತು. ಇದು ಆಸನ. ಇದನ್ನು ಯಾವ ರೀತಿ ಪಡೆಯಬಹುದು ಅನ್ನೋದಕ್ಕೆ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿಭ್ಯಾಮ್ ಅಂತ ಹೇಳ್ತಾರೆ. ಮೈಯನ್ನು ಬಿಗಿ ಹಿಡಿಬಾರ್ದಂತೆ, ಆರಾಮ ಕುಳಿತುಕೋಬೇಕು. ಮತ್ತು ಎರಡನೇದಾಗಿ ಅನಂತನನ್ನು ಕುರಿತು ಚಿಂತಿಸಬೇಕು. ಇದಕ್ಕೆ 2 ವ್ಯಾಖ್ಯಾನವನ್ನು ಕೊಡ್ತಾರೆ. ಒಂದು ಅನಂತವಾಗಿರತಕ್ಕಂಥ ಆಕಾಶ, ವಿಸ್ತಾರವಾದ ಆಕಾಶವನ್ನು ಕುರಿತು ಯೋಚನೆ ಮಾಡ್ತಾಯಿದ್ರೆ ತಾನಾಗಿಯೇ ಆಸನ ಸಿದ್ಧಿಯಾಗತ್ತೆ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಅಥವಾ ಪೌರಾಣಿಕ ದೃಷ್ಟಿಯಿಂದ ಹೇಳಬೇಕಾದರೆ ಅನಂತನಾಗ ತನ್ನ ತಲೆಯ ಮೇಲೆ ಪ್ರಪಂಚವನ್ನು ಇಟ್ಕೊಂಡಿದ್ದಾನೆ. ನಾವೇ ಅನಂತನಾಗ ಅಂತ ಭಾವಿಸ್ಕೊಳ್ಳೋದು, ನಮ್ಮ ತಲೆ ಮೇಲೆ ಪ್ರಪಂಚ ನಿಂತಿದೆ ಅಂತ. ಸ್ವಲ್ಪ ಹೀಗೆ ಹಾಗೆ ಮಾಡಿದರೆ ಪ್ರಪಂಚ ಬಿದ್ದೋಗ್ಬಿಡುತ್ತಲ್ಲ,
ಅದು ಬಿಡದೇ ಇರತಕ್ಕಂಥದ್ದು ಹಾಗೆ ಇಟ್ಕೊಳ್ಳೋದು. ಎರಡೂ ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಇರಲಿ, ಆಸನ ಆದಮೇಲೆ, ಆಸನ ಸಿದ್ಧಿ ಆದಮೇಲೆ ಅಲ್ಲಿಂದ ಮುಂದಿನ ಹೆಜ್ಜೆಗಳನ್ನು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಬಹುದು. ಇವತ್ತು ನಾವು ಅನೇಕ ರೀತಿಯ ಯೋಗಾಸನಗಳನ್ನು ಕಾಣ್ತಾ ಇದ್ದೇವೆ. ಯೋಗ ಇನ್ಸ್ಟಿಟ್ಯೂಟ್ಗಳಿವೆ, ಬೇಕಾದಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಅನೇಕರು ಮಾಡ್ತಾ ಇದ್ದೀರಿ. ಈ ಯೋಗಾಸನಗಳಿಗೂ ಪತಂಜಲಿ ಹೇಳ್ತಕ್ಕಂಥ ಯೋಗಾಸನಕ್ಕೂ ಅಥವಾ ಆಸನಕ್ಕೂ ಏನೂ ಸಂಬಂಧ ಇಲ್ಲ. ಆ ಯೋಗಾಸನಗಳೆಲ್ಲ ಹಠಯೋಗದಲ್ಲಿ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಶರೀರವನ್ನು ಆರೋಗ್ಯವಾಗಿ ದೃಢವಾಗಿ ಇಡಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು. ಹಠಯೋಗದ ಆಸನಗಳ ಮೂಲಕ ಯೋಗ್ಯತೆಯನ್ನು ಸಂಪಾದಿಸಿ ಅನಂತರ ರಾಜಯೋಗಕ್ಕೆ ಕೈ ಹಾಕಬೇಕು ಅಂತ ಹಠಯೋಗವೇ ಹೇಳುತ್ತೆ. ಹಠಯೋಗ ಪ್ರದೀಪಿಕಾ ಗ್ರಂಥವೇ ಹೇಳುತ್ತೆ. ಇದೇ ಸಂದರ್ಭದಲ್ಲಿ ಆಹಾರದ ಬಗ್ಗೆ, ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಬೇಕಾದಂಥ ಸ್ಥಳಗಳ ಬಗ್ಗೆ ಕೂಡ ವ್ಯಾಖ್ಯಾನಕಾರರು ಉಲ್ಲೇಖವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ದೇವಸ್ಥಾನ, ಜನರಿಲ್ಲದೇ ಇರತಕ್ಕಂಥ ನಿರ್ಜನ ಪ್ರದೇಶ, ಬೆಟ್ಟ, ಗುಹೆ, ನದಿ ಮೊದಲಾದಂಥ ಸ್ಥಾನಗಳು ಇತ್ಯಾದಿ. ಒಟ್ಟಿನಲ್ಲಿ ಇಷ್ಟನ್ನು ಹೇಳಬಹುದು, ಎಲ್ಲಿ ನಮ್ಮ ಮನಸ್ಸು ಶಾಂತವಾಗಿರಲಿಕ್ಕೆ ಅವಕಾಶ ಇದೆಯೋ ಅಂತಹ ಕಡೆ ಕುಳಿತುಕೊಂಡು ನಾವು ಧ್ಯಾನ ಮಾಡಬಹುದು. ಎಷ್ಟು ಮಟ್ಟಿಗೆ ಅಂತಂದರೆ, ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಬೆಸ್ಟ್ ಜಾಗ ಅಂದರೆ ನಿಮ್ಮನೆಯಪ್ಪ ಅಂತ ಹೇಳ್ತಾರೆ ಅವರು. ನೀವು ಅದನ್ನು ಹುಡ್ಕೊಂಡು ಹೋಗುವಷ್ಟೊತ್ತಿಗೆ ಅರ್ಧ ಕಾಲ ಮುಗಿದೋಗ್ಬಿಡುತ್ತೆ. ಜಪಕ್ಕೆ ಕೂತ್ಕೊಳ್ಳೋಕ್ಕೆ ಒಳ್ಳೆಯ ಜಾಗ ಯಾವುದು ಅಂತ ಹುಡುಕ್ಬೇಕಾದ್ರೆ 2 ಗಂಟೆ ಬೇಕು. 2 ಗಂಟೆ ನೀವು 4 ಸಲ ಧ್ಯಾನ ಮಾಡ್ಬೋದಾಗಿತ್ತು. ಆದ್ದರಿಂದ ಅದಕ್ಕೆ ಬೇಕಾದಂಥ ಒಂದು ಪರಿಸರವನ್ನು ಮನೆಯಲ್ಲೇ ನಿರ್ಮಾಣ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಇಟ್ಕೊಳ್ಳಿ. ಇದಾದ ಮೇಲೆ ಮುಂದಿನ ಹೆಜ್ಜೆ ಪ್ರಾಣಾಯಾಮ. ಪ್ರಾಣಸ್ಯ ಆಯಾಮ ಅಂತ ಹೇಳ್ತಾರೆ. ಈ ಪ್ರಾಣ ಹೇಗಿರುತ್ತೆ, ಪ್ರಾಣಶಕ್ತಿ ಅಂತಂದರೆ ಈ ಮುದ್ದೆಯಾಗಿರ್ತಕ್ಕಂಥ ಹತ್ತಿ ಆಗಿರುತ್ತಂತೆ, ಹತ್ತಿ ಹಾಗೆ. ಅದನ್ನು ಎಳೆ ಎಳೆಯಾಗಿ ಬಿಡಿಸಿದ್ರೆ ಮಸ್ಲಿನ್ ಬಟ್ಟೆ ಥರ ವಿಶಾಲವಾಗುತ್ತೆ. ಹಾಗೆ ಪ್ರಾಣಾಯಾಮದ ಮೂಲಕ ಈ ಪ್ರಾಣಶಕ್ತಿಯನ್ನು ಸೂಕ್ಷ್ಮವಾಗಿ ವಿಸ್ತಾರವಾಗಿ ಮಾಡಬಹುದು. ಅದು ಬಹಳ ದೊಡ್ಡ ಒಂದು ಸೈನ್ಸ್, ವಿಜ್ಞಾನ. ಈ ಪ್ರಾಣಾಯಾಮವನ್ನು ಕೂಡ ಸರಿಯಾದಂತಹ ಗುರುಗಳಿಂದ ಅದನ್ನು ಕಲಿಯಬೇಕಾಗತ್ತೆ. ನಾನು ಮೈಸೂರಿನಲ್ಲಿದ್ದಾಗ 65 ವರ್ಷದ ಮುದುಕನೊಬ್ಬನನ್ನು ಅವ್ರ ಮಗ ಕರ್ಕೊಂಬಂದಿದ್ದ. ಏನು ಸಮಾಚಾರ, ಇವರು ಯಾವುದೋ ರಾಜಯೋಗದ ಪುಸ್ತಕ ಓದ್ಬಿಟ್ಟಿದ್ದಾರೆ. ಅದರಲ್ಲಿರೋ 3-4 ಈ ಪ್ರಾಣಾಯಾಮದ ಎಕ್ಸರ್ಸೈಜ್ಗಳನ್ನೆಲ್ಲ ದಿವಸಕ್ಕೆ 4 ಗಂಟೆ 6 ಗಂಟೆ ಎಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಏನಾಯ್ತಪ್ಪ ಅಂತ ಕೇಳಿದೆ. ತಲೆ ಕೆಟ್ಟು ಹೋಗಿದೆ ಅಂತಂದು. ಇನ್ನೇನು ಮಾಡೋದು, ನಾನು ಪಟ್ಟಾಭಿ ಜೋಯಿಸ್ರ ಹತ್ರ ಕಳಿಸ್ಕೊಟ್ಟೆ. ಅವ್ರು ನೋಡಿದು, ಇದು ನನ್ನ ಕೈಯಲ್ಲಿ ರಿಪೇರಿ ಮಾಡೋಕ್ಕಾಗಲ್ಲಪ್ಪ, ಕಡೆ ಪಕ್ಷ 1 ವರ್ಷ ನನ್ನ ಜೊತೇಲಿ ಇರಬೇಕಾಗತ್ತೆ ನೀನು ಅಂತ. ಆ ರೀತಿ ಎಂದಿಗೂ ಮಾಡಲಿಕ್ಕೆ ಹೋಗಬಾರ್ದು. ಒಟ್ಟಿನಲ್ಲಿ ಪ್ರಾಣಾಯಾಮವೂ ಕೂಡ ಸರಳವಾಗಿರ್ತಕ್ಕಂಥ ಮೊದಲನೆಯ ಮತ್ತು 2ನೇ ಎಕ್ಸರ್ಸೈಸಸ್ ಹೇಳ್ಬೋದು. ಅದನ್ನು ಬೇಕಾದರೆ ನಾವು ಅಭ್ಯಾಸ ಮಾಡಬಹುದು. ನಮ್ಮಲ್ಲಿಯೂ ಕೂಡ ಜಪ ಧ್ಯಾನಾದಿಗಳನ್ನು ಹೇಳುವಾಗ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿಕೊಡ್ತೇವೆ. ಒಟ್ಟಿನಲ್ಲಿ ಪ್ರಾಣಾಯಾಮವನ್ನು ಮಾಡುವುದರಿಂದ ಮನಸ್ಸಿಗೆ ಹೆಚ್ಚು ಶಾಂತಿ ಮತ್ತು ಏಕಾಗ್ರತೆ ಸಿಗುತ್ತೆ. ಮುಂದೆಂದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದರೆ ಹೊರಗಡೆ ಪ್ರಪಂಚದಲ್ಲಿ ಓಡ್ತಾ ಇರತಕ್ಕಂತಹ ಮನಸ್ಸನ್ನು ಎಳೆದು ಹಿಂತಿರುಗಿ ತರೋದು. ಪ್ರತಿ ಆಹರಣ. ನಾವು ಹಾಗೆ ಹಿಂತಿರುಗಿ ತಂದ ಮೇಲೆ ಏನು ಮಾಡಬೇಕು, ಮುಂದಿನ ಹೆಜ್ಜೆ. ಈ ಮುಂದಿನ 3 ಹೆಜ್ಜೆಗಳನ್ನು ಯೋಗದ ಅಂತರಂಗಗಳು ಅಂತ ಕರೀತಾರೆ. ಧಾರಣ, ಧ್ಯಾನ ಮತ್ತು ಸಮಾಧಿ. ದೇಶಬಂಧಃ ಚಿತ್ತಸ್ಯ ಧಾರಣ. ನಮ್ಮ ಹೃದಯ ಪ್ರದೇಶದಲ್ಲಿ ಅಥವಾ ನಾಭಿಯಲ್ಲಿ, ಅದಕ್ಕಿಂತಲೂ ಮುಖ್ಯವಾಗಿ ಈ ಹುಬ್ಬಿನ ನಡುವೆ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಆದರೆ ತುಂಬ ಜನ ಹೇಳ್ತಕ್ಕಂಥದ್ದು, ರಮಣ ಮಹರ್ಷಿಗಳು ಕೂಡ ಅದನ್ನೇ ಹೇಳ್ತಾರೆ, ಎದೆಯಲ್ಲಿ ಹೃದಯದಲ್ಲಿ ಧ್ಯಾನ ಮಾಡೋದು ಬಹಳ ಪ್ರಶಸ್ತವಾದಂಥದ್ದು.
ಆ ಜಾಗದಲ್ಲಿ ನಮ್ಮ ಇಷ್ಟ ದೇವತೆಯನ್ನು ಅಥವಾ ಯಾವುದಾದ್ರೂ ಒಂದು ತತ್ವವನ್ನು ಅಲ್ಲಿ ಇಟ್ಕೊಂಡು ಅದರ ಮೇಲೆ ಮನಸ್ಸನ್ನು ನಿಲ್ಲಿಸಬೇಕು. ಇದಕ್ಕೆ ಧಾರಣ ಅಂತ ಹೆಸರು. ಇದು ಬಹಳ ಕಾಲ ಅಭ್ಯಾಸ ಮಾಡಿದ ಮೇಲೆ ಧ್ಯಾನವಾಗುತ್ತೆ, ಅನಂತರ ಸಮಾಧಿಯಾಗತ್ತೆ. ಇದು ಮೂರನ್ನು ಒಂದು ದೃಷ್ಟಾಂತದಿಂದ ಸ್ಪಷ್ಟಪಡಿಸಬಹುದು. ಒಂದು ಬ್ಲ್ಯಾಕ್ ಬೋರ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಅದರ ಮೇಲೆ ಚುಕ್ಕೆಗಳನ್ನು ಹಾಕೋದು. ಇಲ್ಲೊಂದು ಚುಕ್ಕೆ, ಅಲ್ಲೊಂದು ಚುಕ್ಕೆ, ಅಲ್ಲೊಂದು ಚುಕ್ಕೆ, ಅಲ್ಲೊಂದು ಚುಕ್ಕೆ ಹಾಕ್ಕೊಂಡು ಹೋಗೋದು, ಡಾಟ್ಸ್. ಒಂದೊಂದು ಚುಕ್ಕೆಯೂ ಕೂಡ ಮೂಮೆಂಟ್ಸ್ ಆಫ್ ಕಾನ್ಸಂಟ್ರೇಷನ್. ಎರಡು ಚುಕ್ಕೆಗಳ ಮಧ್ಯೆ ಜಾಗ ಇರುತ್ತಲ್ಲ, ಮೂಮೆಂಟ್ಸ್ ಆಫ್ ಡಿಸ್ಟ್ರ್ಯಾಕ್ಷನ್. ಶ್ರೀರಾಮಕೃಷ್ಣ, ಲಂಡನ್ನು, ಒಬಾಮಾ, ಮತ್ತು ಶ್ರೀರಾಮಕೃಷ್ಣ, ಹೀಗೆ ಓಡ್ತಾ ಇರುತ್ತೆ ಮನಸ್ಸಲ್ಲೆಲ್ಲೋ. ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಧಾರಣ ಹತ್ತಿರ ಬರುತ್ತೆ ಈ ಚುಕ್ಕೆಗಳು. ಅಂದರೆ ಮೂಮೆಂಟ್ಸ್ ಆಫ್ ಡಿಸ್ಟ್ರ್ಯಾಕ್ಷನ್ ಕಡಿಮೆಯಾಗಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕೊನೆಗೆ ಯಾವತ್ತೋ ಒಂದು ದಿವಸ ಅದೆಲ್ಲ ಸೇರಿಕೊಳ್ಳುತ್ತೆ, ಡಾಟೆಡ್ ಲೈನ್ ಆಗುತ್ತೆ. ಅದು ಧ್ಯಾನ. ಧ್ಯಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ, ನಾನು ಇಂತಹ ವಸ್ತುವನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೇನೆ ಅನ್ನುವ ಪರಿಕಲ್ಪನೆ ಇರುತ್ತೆ. ನಾನು ಅನ್ನೋ ಜ್ಞಾನ ಇರುತ್ತೆ, ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಇರುತ್ತೆ. ತ್ರಿಪುಟಿ ಅಂತ ಹೇಳ್ತಾರೆ. ಆ ಧ್ಯೇಯ ವಸ್ತುವಿನ ಜ್ಞಾನವೂ ಕೂಡ ಇರುತ್ತೆ. ಇದು ಏನಾಗುತ್ತೆ, ಬರ್ತಾ ಬರ್ತಾ ತುಂಬ ಮುಂದಕ್ಕೆ ಮೇಲಕ್ಕೆ ಹೋದ ಮೇಲೆ ನಾನು ಅನ್ನುವುದು, ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋದು ಎರಡು ಸಂಪೂರ್ಣವಾಗಿ ಮರೆತು ಹೋಗಿ ಧ್ಯೇಯ ವಸ್ತು ಮಾತ್ರ ಕಣ್ಣೆದುರಿಗೆ ಅಥವಾ ಮನಸ್ಸಿನೆದುರಿಗೆ ನಿಲ್ಲುತ್ತೆ. ಅದನ್ನು ಸಮಾಧಿ ಅಂತ ಕರೀತಾರೆ. ಸ್ವರೂಪ ಶೂನ್ಯಂ ಇವ ಅಂತ ಹೇಳ್ತಾನೆ ಪತಂಜಲಿ ಮಹರ್ಷಿ. ಧ್ಯೇಯ ವಸ್ತುವಿನ ಆಕಾರ ಮಾತ್ರ ಇರುತ್ತೆ ಮನಸ್ಸಿನ ಮುಂದೆ, ಸ್ವರೂಪ ತನ್ನ ಸ್ವರೂಪೇ ಮರೆತು ಹೋಗಿರುತ್ತೆ. ಎಷ್ಟೋ ಸಲ ನಮಗೂ ಕೂಡ ಪ್ರಪಂಚದಲ್ಲಿ ಇಂಥ ಅನುಭವ ಆಗೋದುಂಟು. ಸೂರ್ಯೋದಯನೋ ಸೂರ್ಯಾಸ್ತನೋ ಅಥವಾ ಯಾವುದೋ ಒಂದು ತುಂಬ ಸುಂದರವಾದಂಥ ಪ್ರಕೃತಿಯ ಒಂದು ದೃಶ್ಯವನ್ನು ನೋಡ್ತಾ ಇರ್ತೇವೆ, ಕ್ಷಣಕಾಲ ಮರೆತು ಬಿಡ್ತೇವೆ. ಯಾರೋ ಹಿಂದ್ಗಡೆಯಿಂದ ನಮ್ಮನ್ನು ಕರೀತಾರೆ, ಕೇಳಿಸೋದೇ ಇಲ್ಲ ಕಿವಿ. ಬೆನ್ನಿನ ಮೇಲೆ 3 ಸಲ ತಟ್ಟಿದ್ನ ಹಾಂ ಅಂತಂತೀವಿ. ಅಷ್ಟರ ಮಟ್ಟಿಗೆ ನಮಗೆ ಏಕಾಗ್ರತೆ ಬಂದಿರುತ್ತೆ. ಅಂತಹ ಒಂದು ಏಕಾಗ್ರತೆ ಬಂದಾಗ ಅದನ್ನು ಸಮಾಧಿ ಅಂತ ಕರೀತಾರೆ. ಈ ಸಮಾಧಿ ಪತಂಜಲಿ ಹೇಳೋ ಪ್ರಕಾರ ಯಾವುದರ ಮೇಲೆ ಬೇಕಾದರೂ ಮಾಡಬಹುದು. ಧಾರಣ, ಧ್ಯಾನ, ಸಮಾಧಿ ಮೂರನ್ನು ಸೇರಿಸಿ ಸಂಯಮ ಅಂತ ಒಂದು ಶಬ್ದವನ್ನು ಪ್ರಯೋಗಿಸ್ತಾರೆ. ಸಂಯಮ ಅಂದರೆ ಒಂದೇ ಒಂದು ವಸ್ತುವಿನ ಮೇಲೆ ಮೊದಲು ಧಾರಣೆ, ಅನಂತರ ಧ್ಯಾನ, ಅನಂತರ ಸಮಾಧಿಯನ್ನು ಸಂಪಾದಿಸಿಕೊಂಡಾಗ ಅದಕ್ಕೆ ಸಂಯಮ ಅಂತ ಹೆಸರು. ಯಾವುದೋ ಒಂದು ರೀತಿಯಲ್ಲಿ ನಾವು ಸಂಯಮ ಶಕ್ತಿಯನ್ನು ಸಂಪಾದಿಸಿಕೊಂಡ ಮೇಲೆ ಅದನ್ನು ಯಾವ ದಿಕ್ಕಿನಲ್ಲಿ ಬೇಕಾದರೂ ನಾವು ಉಪಯೋಗಿಸಿಕೊಳ್ಳಬಹುದು. ಹಿಂದೆನೇ ಹೇಳಿದ ಹಾಗೆ ಒಂದು ಟಾರ್ಚ್ ಲೈಟ್ ಇರುತ್ತೆ, 500 ಮೀಟರ್ಸ್ ಕೂಡ ತೋರಿಸುತ್ತದು. ನನ್ನ ಕೈನಲ್ಲಿದೆ, ಸ್ವಿಚ್ಚು ನನ್ನ ಕೈಲಿದೆ. ಅಲ್ಲಿ ತುಂಬ ಕತ್ತಲು ಏನಿದೆ ಅಂತ ಗೊತ್ತಾಗ್ತಾಯಿಲ್ಲ, ಆ ಕಡೆ ತಿರುಗಿಸಿ ಸ್ವಿಚ್ ಹಾಕ್ತೀನಿ, ಗೊತ್ತಾಗುತ್ತೆ. ಹಾಗೆ ಸಂಯಮವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ ಯಾವ ವಸ್ತುವಿನ ಬಗ್ಗೆ ಬೇಕಾದರೂ ಕೂಡ, ಯಾವ ಜ್ಞಾನವನ್ನು ಬೇಕಾದರೂ ಕೂಡ ಸಂಪಾದಿಸಬಹುದು. ಇದರ ಪರಿಣಾಮವಾಗಿ ಆತ ಅನೇಕ ಸಿದ್ಧಿಗಳನ್ನು ಪಡ್ಕೋಬಲ್ಲ. ಸಿದ್ಧಿಗಳು ಬರೋದೇ ಇಲ್ಲಿ. ಸಿದ್ಧಿ ಬೇಕೋ ಸಂಯಮ ಬರಬೇಕು. ಧಾರಣಾ, ಧ್ಯಾನ, ಸಮಾಧಿಯ ಮೂಲಕ ಸಂಯಮವನ್ನು ಸಾಧಿಸಿಕೊಂಡ ಮೇಲೆ ಅಂತಹ ಸಂಯಮ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮನಸ್ಸಿನ ಮೂಲಕ ಯಾವ ಸಿದ್ಧಿಯನ್ನು ಬೇಕಾದರೂ ಪಡ್ಕೋಬಹುದು. ಆದರೆ ಅದು ಧ್ಯೇಯ ವಸ್ತು ಆತ್ಮವಾಗಿದ್ದ ಪಕ್ಷದಲ್ಲಿ, ಪರಮಾತ್ಮನಾಗಿದ್ದ ಪಕ್ಷದಲ್ಲಿ ಮುಕ್ತಿಯನ್ನು ಸಂಪಾದಿಸ್ತೇವೆ. ಇಲ್ಲದೆ ಹೋದರೆ ಪ್ರಾಪಂಚಿಕ ವಿಷಯ ವಸ್ತುಗಳ ಕಡೆಗೆ ಮತ್ತೆ ಮನಸ್ಸು ಎಳ್ಕೊಂಡು ಹೋಗುತ್ತೆ. ಇಂತಹ ಸಿದ್ಧಿಗಳನ್ನು ಪತಂಜಲಿಗಳು ಸಾಕಷ್ಟು ಪಟ್ಟಿ ಮಾಡಿದ್ದಾರೆ. 3ನೇ ಅಧ್ಯಾಯ ವಿಭೂತಿ ಯೋಗ ಅಂತಲೇ ಹೆಸರು. ಬೇಕಾದಷ್ಟು ಸಿದ್ಧಿಗಳನ್ನು ಅದರಲ್ಲಿ ವಿವರಿಸಿದ್ದಾರೆ. ಉದಾಹರಣೆಗೆ, ಪ್ರತ್ಯಯಸ್ಯ ಪರಚಿತ್ತ ಜ್ಞಾನಂ. ಮನುಷ್ಯ ನಮ್ಮ ಎದುರಿಗೆ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಇವನಿಗೆ ಸಂಯಮದ ಶಕ್ತಿ ಇರುತ್ತೆ. ಇವನೇನು ಮಾಡ್ತಾನೆ, ಆ ಸಂಯಮದ ಶಕ್ತಿಯನ್ನು ಆತನ ಮನಸ್ಸಿನ ಮೇಲೆ ಪ್ರಯೋಗಿಸ್ತಾನೆ.
ಆಗ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಯೋಚನೆ ಭಾವನೆಗಳೆಲ್ಲ ಗೊತ್ತಾಗ್ಬಿಡುತ್ತೆ. ಮೈಂಡ್ ರೀಡಿಂಗ್. ಪಶುಪತಿ ಮಹಾರಾಜ್ ಅಂತ ಒಬ್ಬರಿದ್ದರು ನಮ್ಮಲ್ಲಿ. ಅರ್ಜೆಂಟೈನಾ ಸೆಂಟರ್ನವರೇ ಪ್ರಾರಂಭ ಮಾಡಿದ್ದು. ಮಹಾಪುರುಷ ಮಹಾರಾಜರ ಶಿಷ್ಯರವರು. ಅವರು ನಮಗೆ ಬೆಂಗಳೂರಿಗೆ ಬಂದಾಗ ಒಂದು ಘಟನೆ ಹೇಳಿದರು. ಅರ್ಜೆಂಟೈನಾದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಈ ಮೈಂಡ್ ರೀಡಿಂಗ್ ಪವರ್ ಬಂದ್ಬಿಡ್ತಂತೆ. ಯಾರು ಬಂದರೂ ಕೂಡ ಅವ್ರ ಮನಸ್ಸಿನಲ್ಲಿ ಏನು ಯೋಚನೆ ಭಾವನೆ ಬರ್ತಾಯಿದ್ದು ಗೊತ್ತಾಗ್ಬಿಡೋದು. ಅವ್ರು ಹೇಳೋದು ತಮಾಷೆಯಾಗಿ, ಫಾರ್ ಸಮ್ ಟೈಮ್ ಐ ಎಂಜಾಯ್ಡ್ ಇಟ್ ಅಂತ. ಭಾಳ ಆನಂದ. ಹೇಳ್ತಾ ಇರಲಿಲ್ಲ ಹೊರಗಡೆ, ಆದರೆ ಗೊತ್ತಾಗೋದು. ಆಮೇಲೆ ಇಟ್ ಬಿಕೇಮ್ ಎ ನ್ಯೂ ಸೆನ್ಸ್ ಅಂತ ಹೇಳಿದ್ರು. ನಾವು ಭಗವಂತನ ಯೋಚನೆ ಮಾಡೋದು ಇರಲಿ, ಎಲ್ಲರ ಯೋಚನೆ ಭಾವನೆ ನಮ್ಮ ತಲೆ ಒಳಗೆ ಬರ್ತಾಯಿದ್ದು ದೇವರೇ ಗತಿ. ಆಗ ಅವ್ರು ಏನು ಮಾಡಿದಂತೆ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡಂತೆ ಮಹಾಪುರುಷ ಮಹಾರಾಜರಿಗೆ, ಹೀಗಾಗ್ತಾ ಇದೆ, ದಯವಿಟ್ಟು ನಾನು ಕಾಪಾಡಬೇಕು ಅಂತ. ಮಹಾಪುರುಷ ಮಹಾರಾಜ್ ಒಂದು ಪೋಸ್ಟ್ ಕಾರ್ಡ್ ಬರೆದ್ರಂತೆ. ಆ್ಯಸ್ ಸೂನ್ ಆಸ್ ಯು ಗೆಟ್ ದಿಸ್ ಪೋಸ್ಟ್ ಕಾರ್ಡ್ ಇನ್ ಯುವರ್ ಹ್ಯಾಂಡ್, ದಿ ಪವರ್ ವಿಲ್ ಡಿಸಪಿಯರ್ ಅಂತ. ಹಾಗೆ ಆಯ್ತಂತೆ. ಅಂದರೆ ಗುರುಗಳು ಇಂತಹ ಶಕ್ತಿಯನ್ನು ಬೇಕಾದರೆ ಕೊಡಬಲ್ಲರು, ಬೇಕಾದರೆ ಹಿಂತೆಗೆದುಕೊಳ್ಳಬಲ್ಲರು. ಪ್ರತ್ಯಯಸ್ಯ ಪರಿಚಿತ್ತ ಜ್ಞಾನಂ ಭುವನ ಜ್ಞಾನಂ ಸೂರ್ಯಯ ಸಂಯಮಾತ್. ಸೂರ್ಯನ ಮೇಲೆ ಸಂಯಮ ಮಾಡುವುದರಿಂದ 14 ಲೋಕಗಳ ವಿಷಯವನ್ನು ಕೂಡ ಚೆನ್ನಾಗಿ ತಿಳ್ಕೋಬಹುದು. ಹಾಗೆಯೇ ಕಂಠಕೂಪದ ಮೇಲೆ ಸಂಯಮವನ್ನು ಮಾಡಿದರೆ ಕ್ಷುತ್ಪಿಪಾಸ ನಿವೃತ್ತಿ. ಬಾಯಾರಿಕೆನೂ ಆಗಲ್ಲ, ಹಸಿವು ಆಗೋದಿಲ್ಲ, ಶರೀರ ಗಟ್ಟುಮುಟ್ಟಾಗಿರುತ್ತೆ. ಹೀಗೆ ಅನೇಕ ಸಿದ್ಧಿಗಳ ವಿಷಯವನ್ನು ಹೇಳಿದರೂ ಕೂಡ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಈ ಸಿದ್ಧಿಗಳು ಸಮಾಧಿಯ ಪಥದಲ್ಲಿ ಬಹಳ ದೊಡ್ಡ ವಿಘ್ನಗಳು. ತೇ ಸಮಾಧೌ ಉಪಸರ್ಗಾ ವ್ಯುತ್ಥಾನೇ ಸಿದ್ಧಯ. ಎದ್ದಿರ್ತಕ್ಕಂಥ ಅವಸ್ಥೆಯಲ್ಲಿ ಅವು ಸಿದ್ಧಿಯಾಗಿರಬಹುದು, ಆದರೆ ಸಮಾಧಿಯನ್ನು ಪಡೆಯಬೇಕು ಭಗವಂತನ ಮೇಲೆ ಅಂತ ಪ್ರಯತ್ನ ಪಡುವಾಗ ಅದೆಲ್ಲ ವಿಘ್ನವಾಗುತ್ತೆ. ಅದಕ್ಕೆ ಪರಮಹಂಸರು ಒಂದು ಸಲ ಹೇಳ್ತಾರೆ, ಈ ಸಿದ್ಧಿ ದೂಷಣೆಯನ್ನು ಮಾಡುವಾಗ ಒಂದು ಕಥೆ ಹೇಳ್ತಾರೆ. ಒಬ್ಬ ಇದ್ದಂತೆ ಶಿಷ್ಯ ಗುರುಗಳ ಹತ್ರ ಹೋದಂತೆ, ನನಗೆ ನೀರಿನ ಮೇಲೆ ನಡೆಯೋದನ್ನು ಕಲಿಸ್ಕೊಡ್ಬೇಕು ಅಂತ. ಗುರುಗಳು ಬೇಡ ಅಂತ ಹೇಳಿದಂತೆ, ಕೇಳಿಲ್ಲ ಇವನು. ಹೋದ ಯಾರ ಹತ್ರಲ್ಲೂ ಹೋಗಿ 12 ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿ ಕಲ್ತ್ಕೊಂಡು ಬಂದ. ಕಲ್ತ್ಕೊಂಡು ಬಂದಮೇಲೆ ಎಲ್ಲ ಅನೌನ್ಸ್ ಮಾಡ್ದ, ನೀರಿನ ಮೇಲೆ ನಡೀತಾ ಇದ್ದೀನಿ ಅಂತ. ಊರಿನವರೆಲ್ಲ ಸೇರಿಬಿಟ್ರು. ಈ ಹಳೆ ಗುರುಗಳು ಕೂಡ ಬಂದು ಅಲ್ಲಿ ನಿಂತಿದ್ರಂತೆ. ಸೊ ಭಾಳ ಆರಾಮವಾಗಿ ನೀರಿನ ಮೇಲೆ ನಡ್ಕೊಂಡು ಆ ಕಡೆ ಹೊರಟು ಹೋದ. ಸರಿ, ಈ ಗುರುಗಳು, ಹಳೆ ಗುರುಗಳು ಏನು ಮಾಡಿದ್ರು, ಒಂದು ದೋಣಿ ತಗೊಂಡು ಅವನು ಒಂದು 10 ಪೈಸೆ ಕೊಟ್ಟು ಆ ಕಡೆ ಹೋದರು. ನೋಡು, ನೀನು 12 ವರ್ಷ ಕಷ್ಟಪಟ್ಟು ಸಂಪಾದಿಸಿದ ಸಿದ್ಧಿ ಇದೆಯಲ್ಲ, ಅದರ ಬೆಲೆ 10 ಪೈಸೆ ಅಂತ ಹೇಳಿದರು. ಆದ್ದರಿಂದ ಈ ಕ್ಷುಲ್ಲಕ ಸಿದ್ಧಿಗಳಿಗೆ ನಾವು ಬಲಿ ಬೀಳಬಾರದು. ಅದರಿಂದ ಆಗ್ತಕ್ಕಂಥದ್ದೇನು, ಆತ್ಮಜ್ಞಾನವನ್ನು ಖಂಡಿತವೂ ಕೂಡ ಪಡೆಯೋಕ್ಕಾಗಲ್ಲ. ಇನ್ನು ಕಡೆಯದಾಗಿ ಮುಕ್ತ ಪುರುಷನ ಲಕ್ಷಣ. ಮುಕ್ತ ಪುರುಷನ ಲಕ್ಷಣವನ್ನು ನಾವು ಯೋಗಶಾಸ್ತ್ರದಲ್ಲಿ ನೋಡೋದಿಲ್ಲ, ಅದನ್ನು ನಾವು ಬೇರೆ ಶಾಸ್ತ್ರಗಳಿಂದ ತಗೋಬೇಕು. ಯಾರೇ ಆಗಲಿ, ಯಾವ ಸಾಧಕನೇ ಆಗಲಿ, ಯಾವ ಮಾರ್ಗವನ್ನೇ ಅನುಸರಿಸಲಿ ಸಾಧನಾ ಪಥವನ್ನು, ಕೊನೆಯಲ್ಲಿ ಅವನು ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಅವನ ಮನಸ್ಸಿನ ಸ್ಥಿತಿ ಈ ರೀತಿ ಇರುತ್ತೆ. ಸ್ಥಿತಪ್ರಜ್ಞ ಲಕ್ಷಣ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಗುಣಾತೀತನ ಲಕ್ಷಣ, ಭಕ್ತನ ಲಕ್ಷಣ ವಿವೇಕ ಚೂಡಾಮಣಿಯಲ್ಲಿ, ಅನಂತರ ಜೀವನ್ಮುಕ್ತಿ ವಿವೇಕದಲ್ಲಿ, ಅನೇಕ ಗ್ರಂಥಗಳಲ್ಲಿ ಅದನ್ನೆಲ್ಲ ವಿವರಿಸಿದೆ. ಒಟ್ಟಿನಲ್ಲಿ ಯೋಗ ಮಾರ್ಗದಿಂದ ಪರಮಾತ್ಮನನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಇಂಥ ಜೀವನ್ಮುಕ್ತನೇ ಆದ್ದರಿಂದ ಆ ಎಲ್ಲ ಲಕ್ಷಣಗಳನ್ನು ಕೂಡ ಇವನಲ್ಲಿಯೂ ನೋಡಬಹುದು. ಇನ್ನು 5 ನಿಮಿಷ ಒಂದು 2-3 ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಯಾವುದನ್ನು ನಾವು ಇವತ್ತು ಯೋಗಶಾಸ್ತ್ರ, ಯೋಗ ಸಿದ್ಧಿಗಳು ಅಂತ ಅಧ್ಯಯನ ಮಾಡಿದ್ದೀವೋ ಇದು ನಿಜವಾಗಿ ಇರತಕ್ಕಂಥದ್ದು ಅನ್ನೋದನ್ನು ನಾನು ಕೇಳಿದಂತಹ
ಒಬ್ಬ ಹಿರಿಯರ ಬಗ್ಗೆ ನಿಮ್ಮ ಮುಂದೆ ಇಡ್ತೇನೆ. ಅವರೇ ಪರಮ ಪೂಜ್ಯ ಸ್ವಾಮಿ ಯತೀಶ್ವರಾಂಜಿ ಮಹಾರಾಜರು. ನಿಮ್ಮಲ್ಲಿ ಕೆಲವರು ಅವ್ರನ್ನ ನೋಡಿರಬಹುದು. ನಮ್ಮ ರಾಮಸ್ವಾಮಿಯವರು ತುಂಬ ಚೆನ್ನಾಗಿ ಪರಿಚಯ ಇತ್ತು. ಅವರಲ್ಲಿ ಅನೇಕ ಯೋಗ ಸಿದ್ಧಿಗಳಿದ್ದು ಬ್ರಹ್ಮಾನಂದಜಿಯವರು ಕೊಟ್ಟಿದ್ರಂತೆ. ಇನ್ನೂ ಒಂದು ಮಾತು ಹೇಳಿದ್ರಂತೆ, ಕಡೆಗಾಲದಲ್ಲಿ ಐ ವಿಲ್ ವಿತ್ಡ್ರಾ ಆಲ್ ದೋಸ್ ಪವರ್ಸ್ ಅಂತ. ಅವರು ಕಾಲವಾಗುವುದಕ್ಕೆ ಸುಮಾರು ಒಂದು 2 ತಿಂಗಳು ಮುಂಚೆ ನಮ್ಮೆಲ್ಲರ ಹತ್ತಿರ ಹೇಳ್ತಾಯಿದ್ರು, ಮಹಾರಾಜ್ ಹ್ಯಾಸ್ ಟೇಕನ್ ಅವೇ ಆಲ್ ಮೈ ಪವರ್ಸ್, ಮೈ ಟೈಮ್ ಹ್ಯಾಸ್ ಕಮ್ ಅಂತ ಹೇಳೋರು. ಮೊದಲು 1-2 ಸಣ್ಣ ಘಟನೆ ಹೇಳ್ತೀನಿ. ಒಬ್ಬರು ನಮ್ಮ ಆಶ್ರಮದ ಭಕ್ತರು, ಕಾಲೇಜ್ ಲೆಕ್ಚರರ್ ಆಗಿದ್ದವರು, ಮೈಸೂರಿನಿಂದ ಬಂದು ಹೋಗುವವರು. ಅವರು PUC ಆಗಿನ ಕಾಲದಲ್ಲಿ ಇಂಟರ್ಮೀಡಿಯೇಟ್ ಅಂತ ಹೇಳ್ತಾಯಿದ್ರು, ಯೂನಿವರ್ಸಿಟಿಗೆ ಸೇರಿತ್ತು. ಅದರ 200 ಪೇಪರ್ಗಳನ್ನು ಕರೆಕ್ಷನ್ಗೋಸ್ಕರ ಬೇಸಿಗೆಯಲ್ಲಿ ತಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಪೇಪರ್ಗಳನ್ನು ಲೆಕ್ಚರರ್ಸಿಗೆ ಕೊಟ್ಬಿಡೋರು, ಅವ್ರು ಕರೆಕ್ಟ್ ಮಾಡಿ ಕೊಡ್ತಾಯಿದ್ದರು. ಆ ರೀತಿ ತಂದಿದ್ದಾರೆ. ಆಶ್ರಮದಲ್ಲಿ ಕೂತ್ಕೊಂಡಿದ್ದಾರೆ. ಈ ಮರದ ಕೆಳಗೆ 10 ಪೇಪರ್ ಕರೆಕ್ಟ್ ಮಾಡೋದು, ಆ ರೂಮ್ನಲ್ಲಿ 10 ಪೇಪರ್ ಕರೆಕ್ಟ್ ಮಾಡೋದು, ಹೀಗೆ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಅದು. ರಾತ್ರಿ 10 ಗಂಟೆಗೆ ನೋಡ್ತಾರೆ, ಇಡೀ ಬಂಡಲ್ ಮಿಸ್ಸಿಂಗು. ಎಲ್ಲೆಲ್ಲೂ ಹುಡುಕ್ತಾರೆ, ಸಿಕ್ಕಲಿಲ್ಲ. ತುಂಬ ಗಾಬರಿಯಾಗಿ ಯತೀಶ್ವರನ ಜೊತೆ ಬಂದು ಹೇಳ್ತಾರೆ ಅವ್ರ ಶಿಷ್ಯರು. ಸುಮ್ಮನೆ ಹೀಗೆ ನೋಡಿ, ಡಿಡ್ ಯು ಸರ್ಚ್ ಇನ್ ಸಚ್ ಆ್ಯಂಡ್ ಸಚ್ ಎ ಪ್ಲೇಸ್? ನೋ ಸ್ವಾಮೀಜಿ, ಗೋ ಇಟ್ ಇಸ್ ದೇರ್ ಅಂದರು. ಅಲ್ಲಿ ಹೋದರೆ ಅಲ್ಲಿತ್ತು. ಇನ್ನು 2ನೇದನ್ನು ಶಾಸ್ತ್ರಾಂಜಿಯವರೇ ನನಗೆ ಹೇಳಿದ್ದು. ಅವರು ನಮ್ಮ ಮಠದ ಮ್ಯಾನೇಜರು. ಅವ್ರು ಜೋಬಲ್ಲಿ ಇಷ್ಟದಪ್ಪ ಬೀಗದ ಕೈ ಇರೋದು. ಪ್ರಪಂಚದ ಬೀಗದ ಕೈಗಡೆಲ್ಲ ಜೋಬಲ್ಲಿ ಇಟ್ಕೊಂಡ್ರವರು. ಸೊ ಒಂದು ದಿವಸ ಏನಾಗಿದೆ, ಎಲ್ಲೋ ಇಟ್ಬಿಟ್ಟಿದ್ದಾರೆ, ಮರೆತುಬಿಟ್ಟಿದ್ದಾರೆ. ಹುಡುಕ್ತಾರೆ, ಸಿಗ್ತಾಯಿಲ್ಲ. ಅವ್ರಿಗೂ ಕೂಡ ಹೀಗೆ ಆಯಿತು, ಇಂಥ ಕಡೆ ಇದೆ ಹೋಗುವಂತೆ. ಇನ್ನು ಇದಕ್ಕಿಂತ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು, ನಾನು ಬೇಲೂರು ಮಠದಲ್ಲಿ 3 ವರ್ಷ ಬ್ರಹ್ಮಚಾರಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಟ್ರೈನಿಂಗ್ ಸೆಂಟರ್ ಅಂತ ಉಂಟು. ಅಲ್ಲಿ ಒಬ್ಬರು ಬ್ರಹ್ಮಚಾರಿಗಳು ಯತೀಶ್ವರಾಂಜಿ ಶಿಷ್ಯರು. ಅವರು ನನ್ನ ಹತ್ರ ಬಂದು ನನ್ನ ವಿಷಯ ಹೇಳ್ತೀನಿ ಕೇಳಿ ಅಂತಂದರು. ನಾನು ವಿದ್ಯಾರ್ಥಿಯಾಗಿದ್ದಾಗ ಬೇಲೂರು ಮಠ ನೋಡಿರಲಿಲ್ಲ, ಯತೀಶ್ವರಾಂದ್ರ ವಿಷಯನೂ ಗೊತ್ತಿರಲಿಲ್ಲ ನನಗೆ. ಒಂದು ದಿವಸ ನನಗೆ ರಾತ್ರಿ ಕನಸಾಯಿತು. ಆ ಕನಸಿನಲ್ಲಿ ನಾನು ಎಲ್ಲೋ ಹೋಗಿದ್ದೀನಿ. ಆ ಮೇಯ್ನ್ ಗೇಟಿಂದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಒಂದು ನದಿ ಕಾಣಿಸ್ತು. ನದಿ ಪಕ್ಕದಲ್ಲಿ ಈ ಕಡೆ ಒಂದು ಭವ್ಯವಾದ ದೇವಸ್ಥಾನ ಕಾಣಿಸ್ತು. ನಾನು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾಗ ಇನ್ನೊಂದು ಚಿಕ್ಕ ಕಟ್ಟಡ. ಆ ಚಿಕ್ಕ ಕಟ್ಟಡದ ಮುಂದೆ ಒಂದು ಮಾವಿನ ಮರ ಇತ್ತು. ಆ ಮಾವಿನ ಮರದ ಕೆಳಗೆ ಯಾರೋ ಒಬ್ಬರು ಸ್ವಾಮೀಜಿಯವರು ನಿಂತಿದ್ದರು. ಈಗ ಕರೆದ್ರು ನನ್ನನ್ನು. ಹತ್ತಿರ ಹೋದ ಕೂಡಲೇ ಶ್ರೀರಾಮಕೃಷ್ಣ ಮಂತ್ರ ಕೊಟ್ಟರು, ಇದನ್ನು ಮಾಡು ಅಂತ ಹೇಳಿದರು. ಕನಸು ಏನಂತ ಕನಸಾದ್ದರಿಂದ ಅದನ್ನೇನು ಅಷ್ಟು ನನಗೆ ನಂಬಿಕೆ ಬರಲಿಲ್ಲ. 3-4 ತಿಂಗಳಾದ ಮೇಲೆ ಇವರು ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಕಲ್ಕತ್ತೆಗೆ ಪ್ರವಾಸಕ್ಕೆ ಬಂದಿದ್ದಾರೆ. ಪ್ರವಾಸಕ್ಕೆ ಬಂದಾಗ ಬೇಲೂರು ಮಠ ನೋಡಬೇಕು ಅಂತ ಒಬ್ಬರೇ ಬಂದಿದ್ದಾರೆ. ಅವರ ರಜೆ ತಗೊಂಡ್ಬಿಟ್ಟು ಮೇಷ್ಟ್ರ ಹತ್ರ ಬಂದರೆ ಕನಸಿನಲ್ಲಿ ಏನು ಕಂಡಿದ್ರೋ ಎಲ್ಲ ಅದೇ ರೀತಿ ಆಯಿತು. ಯತೀಶ್ವರಾಂದರು ಆ ಮಾವಿನ ಮರದ ಕೆಳಗೆ ನಿಂತಿದ್ದಾರೆ. ಸ್ವಾಮಿ ವಿವೇಕಾನಂದರ ಕಟ್ಟಡ ರೂಮ್ ನೋಡಿರ್ಬೋದು ನೀವು, ಅದು ಎದುರುಗಡೆ ನಿಂತಿದ್ದಾರೆ. ಕರೆದು ಕೊಟ್ಟಿರುತ್ತೆ. ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಸುಭಾಷ್ ಮಹಾರಾಜ್ ಅಂತ ಈಗಲೂ ಇದ್ದಾರೆ, ಸೀನಿಯರ್ ಸನ್ಯಾಸಿನವರು. ಆಮೇಲೆ ಅವರು ಹೇಳಿದಂತೆ, ಮಹಾರಾಜ್ ನೀವು ನನ್ನ ಕನಸಿನಲ್ಲಿ ಬಂದು ಈ ಮಂತ್ರ ಕೊಟ್ಟಿದ್ರಿ, ಹೌದಪ್ಪ ನಿಜ, ಯಾರಿಗೂ ಹೇಳಬೇಡ. ಈ ಥರದ ಘಟನೆಗಳು ಬೇಕಾದಷ್ಟಿವೆ. ಇನ್ನು 2 ಘಟನೆಗಳು ನಾನು ಕೇಳಿದ್ದು, ಚಂಡೀಗಢದಲ್ಲಿ ಅವರ ಶಿಷ್ಯರಿಬ್ಬರು ನಾ ಪರಿಚಯದ ಸ್ವಾಮೀಜಿಯವ್ರ ಹತ್ರ ಮಾತನಾಡುವಾಗ, ಆ ಪರಿಚಯದ ಸ್ವಾಮೀಜಿಯವರು ಕೂಡ ಇವರು ನಮ್ಮ ಯತೀಶ್ವರಾಂಜಿ ಶಿಷ್ಯರೇನೆ. ಒಬ್ಬರು ಹೇಳಿದ್ರಂತೆ, ನೋಡಿ ನಮ್ಮ ಗುರುಗಳ ಪ್ರಭಾವ ಎಂಥ, ಅಷ್ಟೊತ್ತಿಗೆ ಯತೀಶ್ವರಾಂಜಿ ಇರಲಿಲ್ಲ. ಗುರುಗಳ ಪ್ರಭಾವ ಎಂಥದ್ದು ಅಂತಂದರೆ, ನನಗೆ ತುಂಬ ಸ್ಮೋಕಿಂಗ್ ಹ್ಯಾಬಿಟ್ ಇತ್ತು. ಇನ್ವೆಟರೇಟ್ ಸ್ಮೋಕರ್ ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಹೋಗಿ ಅವ್ರ ಕಾಲು ಹಿಡಿದುಬಿಟ್ಟೆ.
ಅವರು ನನ್ನ ಎದೆ ಮೇಲೆ ಕೈ ಇಟ್ಟರು. ತಕ್ಷಣ ದಿ ಡಿಸೈರ್ ಟು ಸ್ಮೋಕ್ ಹ್ಯಾಸ್ ಲೆಫ್ಟ್ ಮೀ ಫಾರ್ ಎವರ್ ಅಂತ. ಅನುಭವ, ನೇರವಾದಂಥ ಅನುಭವ. ಮತ್ತೊಬ್ಬರು 25 ವರ್ಷದಿಂದ ನಾನು ತಲೆನೋವಿಂದ ಒದ್ದಾಡ್ತಾ ಇದ್ದೆ, ಮೈಗ್ರೇನ್ ಹೆಡೇಕು, ತಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಗೋಳಾಡಿದಾಗ ತಲೆ ಮೇಲೆ ಕೈ ಇಟ್ಟು ಅವರು ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಬಂದಿಲ್ಲ. ಇನ್ನು ನಮ್ಮ ಬೆಂಗಳೂರು ಆಶ್ರಮದಲ್ಲಿ ನಡೆದಂಥ ಮತ್ತೊಂದು ಸಂಗತಿ, ನಮ್ಮ ಬಾಲಕ ಸಂಘಕ್ಕೆ ಬರ್ತಾ ಇದ್ದಂಥ ಒಬ್ಬ ಹುಡುಗ ಸಾಯಂಕಾಲ ರಬ್ಬರ್ ಬಾಲ್ ಕ್ರಿಕೆಟ್ ಆಡಿಸ್ತಾ ಇದ್ವಿ ಅವ್ರ ಕೈನಲ್ಲಿ. ಯತೀಶ್ ರಂಜೂರ ವರಂಡದಲ್ಲಿ ಓಡಾಡ್ತಾ ಇದ್ದಾರೆ. ಒಬ್ಬ ಹುಡುಗ ಕ್ರಿಕೆಟ್ ಆಡ್ತಾಯಿದ್ದವನು ಬೀಳ್ತಾನೆ, ಬಿದ್ದೋಗ್ತಾನೆ. ಏನು ಅಂತ ಸ್ವಾಮೀಜಿಯವರು ವಿಚಾರಿಸ್ತಾರೆ. ಅವನಿಗೆ ಎಪಿಲೆಪ್ಟಿಕ್ ಫಿಟ್ಸ್ ಇದೆ, 1.5 ವರ್ಷದಿಂದ ಬರ್ತಾ ಇದೆ, ಮಾತ್ರೆಗಳು ನುಂಗ್ತಾ ಇದ್ದರೂ ಕೂಡ ಕೆಲವು ಸಲ ಬಂದುಬಿಡುತ್ತೆ ಎಂದು ಸುಮ್ಮನಾಗ್ಬಿಟ್ರು. ಆ ಹುಡುಗ ಆವಾಗ SSLCಲಿದ್ದ. ಸ್ವಾಮಿಗಳು ಪ್ರತಿ ಬುಧವಾರ ತಮ್ಮ ರೂಮ್ನಲ್ಲಿ 8-10 ಜನ SSLC ಹುಡುಗರಿಗೆ ಪಾಠ ಮಾಡ್ತಿದ್ರು, ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ. ಒಂದು ದಿನ ಪಾಠ ಮಾಡ್ತಾ ಇದ್ದಾಗ ಬಂದ್ಬಿಡ್ತು ಎಪಿಲೆಪ್ಟಿಕ್ ಫಿಟ್ಸ್. ಸರಿ, ಕಷ್ಟ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಭಾಳ ಕಷ್ಟಪಟ್ಕೊಂಡು ಹುಡುಗ ಎದ್ದ. ಆಗ ಸ್ವಾಮೀಜಿಯವರು ಅವನ ಬೆನ್ನನ್ನು 3 ಸಲ ತಟ್ಟಿದ್ರು. ಅವನ ಹೆಸರನ್ನು ಹೇಳಿ, ಸೋ ಆ್ಯಂಡ್ ಸೋ, ಡೋಂಟ್ ವರಿ, ಹಿಯರ್ ಆಫ್ಟರ್ವರ್ಡ್ಸ್ ಇಟ್ ವಿಲ್ ನಾಟ್ ಕಮ್ ಅಂದರು. ಆವತ್ತಿನಿಂದ ಇವತ್ತಿನವರೆಗೂ ಬಂದಿಲ್ಲ. ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಆಫೀಸರ್ ಆಗಿ ರಿಟೈರ್ ಆಗಿದ್ದಾರೆ. 66-67 ವಯಸ್ಸು. ಈಗಲೂ ಕೂಡ ಯತೀಶ್ರಂದ್ರ ಹೆಸರು ಹೇಳಿದ್ರೆ ಕಣ್ಣೀರು ಸುರಿಸ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ಇನ್ಯಾರೊಬ್ಬರು ಫ್ರ್ಯಾಕ್ಚರ್ ಆಗಿ ಪ್ಲಾಸ್ಟರ್ ಹಾಕಿ ಕಟ್ಕೊಂಡಿದ್ದಾರೆ, ಒಂದು ಕೈಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವ್ರನ್ನ ಒಂದು ದಿವಸ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮೀಜಿಯವ್ರು ಕೇಳಿದ್ರು, ಏನು ಇದು ಅಂತ. ಈಗ ಫ್ರ್ಯಾಕ್ಚರ್ ಆಗಿದೆ, ಪ್ಲಾಸ್ಟರ್ ಹಾಕಿದ್ದಾರೆ, ಇನ್ನೂ ಪೂರ್ತಿ ಹೋಗಿಲ್ಲ, ಸ್ವಲ್ಪ ಕಾರ್ ನಿಲ್ಲಿಸು. ಕಾರ್ ನಿಲ್ಲಿಸಿದ್ರು. ಕೈಯನ್ನು ಹೀಗೊಂದು 3-4 ಸಲ ಆಡಿಸಿದ್ರು. ಬಿಚ್ಚು ಪ್ಲಾಸ್ಟ್ರು ಅಂದರು. ಏನಿಲ್ಲ, ಕಂಪ್ಲೀಟ್ಲಿ ನಾರ್ಮಲ್. ನಾವು ಯಾರ ಜೊತೆಗೆ 8 ವರ್ಷಗಳ ಕಾಲ ಅತ್ಯಂತ ನಿಕಟ ಸಂಬಂಧ ಹೊಂದಿದ್ದು, ಸೇವೆ ಮಾಡಿದ್ದು, ಅವರಲ್ಲಿ ಇಂಥ ಅದ್ಭುತ ಶಕ್ತಿಗಳೆಲ್ಲ ಇದ್ದವು ಅಂತ ನಮಗೆ ಅವಾಗ ಗೊತ್ತೇ ಆಗಲಿಲ್ಲ. ಯಾಕೆ ಅಂದರೆ ಅವರು ಎಲ್ಲರ ಹತ್ರ ಪ್ರಾಮಿಸ್ ಇಸ್ಕೊಳ್ಳೋರು, ಡೋಂಟ್ ಟೆಲ್ ಎನಿಬಾಡಿ ಅಂಟಿಲ್ ಆಫ್ಟರ್ ಮೈ ಡೆತ್ ಅಂತ. ಇನ್ನು ಕಡೆಯೇನಾದ್ರು ಒಂದೇ ಒಂದನ್ನು ಹೇಳಿ ನಿಲ್ಲಿಸ್ಬಿಡ್ತೇನೆ. ನಾನು ಹಿಂದೆ ಈಗಾಗಲೇ ಹೇಳಿದ ಕಾಲೇಜ್ ಲೆಕ್ಚರರು, ಅವರ ಹೆಂಡತಿ, ಅವರು ಡಾಕ್ಟ್ರು ಮೈಸೂರು ಯೂನಿವರ್ಸಿಟಿನಲ್ಲಿ, ಅವರು ಕೂಡ ಇವರ ಶಿಷ್ಯರು. ಮೈಸೂರಿನಲ್ಲಿ ಆಶ್ರಮದ ಹತ್ತಿರಲ್ಲೇ ಅವರ ಮನೆ ಇದ್ದದ್ದು. ಬಹುಶಃ 65ನೇ ಇಸ್ವಿಯಲ್ಲಿ ಮೇ-ಜೂನ್ ತಿಂಗಳಲ್ಲಿ ನಡೆದಂಥ ಘಟನೆ ಇದು. ಅವರೇ ಹೇಳಿದ್ದು ನನಗೆ. ಮಹಡಿ ಮೇಲೆ ಇವರ ಮನೆ, ಕೆಳಗಡೆ ಓನರ್ ಮನೆ. ರಾತ್ರಿ 10 ಗಂಟೆ ಆಗಿದೆ, ಎಲೆಕ್ಟ್ರಿಸಿಟಿ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈಕೆಗೆ ಜ್ವರ, 105 ಡಿಗ್ರಿ ಜ್ವರ, ಸರಿಯಾದ ಪ್ರಜ್ಞೆ ಇಲ್ಲ ಮೈ ಮೇಲೆ. ಆಮೇಲೆ ಸುಮ್ಮನೆ ಅಳ್ತಾ ಇದ್ದಾರೆ, ಗೋಳಾಡ್ತಿದ್ದಾರೆ, ಸ್ವಾಮೀಜಿ ಸೇವ್ ಮೈ ಲೈಫ್, ಸ್ವಾಮೀಜಿ ಸೇವ್ ಮೈ ಲೈಫ್ ಅಂತ. ಇದ್ದಕ್ಕಿದ್ದಾಗೆ ಹೀಗೆ ಕಣ್ತೆರೆದು, ಓ ಸ್ವಾಮೀಜಿ ಹ್ಯಾಸ್ ಕಮ್, ಹೀ ಸೇಸ್ ಐ ವಿಲ್ ಬಿ ಆಲ್ ರೈಟ್. ಈ ಮಾತನ್ನು 2 ಸಲ ಹೇಳಿ ಗಾಢವಾದ ನಿದ್ರೆ. ಬೆಳಗ್ಗೆ 6 ಗಂಟೆಗೆ ಕಂಪ್ಲೀಟ್ಲಿ ನಾರ್ಮಲ್ಲು. ಆಯಿತಾ? ತಮಾಷೆ ಏನು ಅಂತಂದರೆ, ಇದಾದ 3 ದಿನ ಆದಮೇಲೆ ಅವರ ಪತಿ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಯಾರೋ ಒಬ್ಬರು ಭಕ್ತರ ಹತ್ರ ಹೀಗೆ ಪ್ರಸ್ತಾಪ ಮಾಡಿದಾಗ ಆ ಭಕ್ತರು ಹೇಳಿದ್ರು, ಯು ಲಿಸನ್ ಟು ದಿ ಅದರ್ ಸೈಡ್ ಆಫ್ ದಿ ಸ್ಟೋರಿ ಅಂದರು. ಆ ಭಕ್ತರು ಪ್ರತಿ ದಿವಸ ರಾತ್ರಿ ಸ್ವಾಮೀಜಿಯವ್ರ ಜೊತೆಗೆ 10 ರಿಂದ 12 ಗಂಟೆವರೆಗೆ ಕೂತ್ಕೊಳ್ಳೋರು. ಸ್ವಾಮೀಜಿಯವರಿಗೆ ಬೇಕಾದ ಜನ ಶಿಷ್ಯರಿದ್ದು, ದಿವಸಕ್ಕೆ 20-30 ಕಾಗದ ಬರೋದು. ಇವರು ಆ ಕಾಗದಗಳಿಗೆ ಅವರು ಉತ್ತರ ಬರ್ದನ್ನು ಇವರು ಬರೆಯೋರು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಅವ್ರು ಹೇಳಿದ್ರು, ಅಂಥ ದಿವಸ ನೀವು ಹೇಳಿದ ದಿವಸನೇ ರಾತ್ರಿ 10-15 ಗಂಟೆಗೆ ಕಾಗದ ಬರೆಸ್ತಾ ಇದ್ದವರು ಸ್ವಾಮೀಜಿಯವರು ತಕ್ಷಣ ನಿಲ್ಲಿಸ್ಬಿಟ್ಟು, ಸೋ ಆ್ಯಂಡ್ ಸೋ ಈಸ್ ಸೀರಿಯಸ್ಲಿ ಇಲ್, ಹರ್ ಲೈಫ್ ಈಸ್ ಇನ್ ಡೇಂಜರ್ ಅಂಥೇಳಿ
ಮೆಡಿಟೇಷನ್ ಕೂತ್ಬಿಟ್ರು. 15-20 ನಿಮಿಷಗಳ ಕಾಲ ಗಾಢವಾದ ಮೆಡಿಟೇಷನ್. ಅದೇ ಸಮಯದಲ್ಲಿ ಅವರು ಬಿಟ್ಟ ಕಣ್ಣಿನಿಂದ ಯತೀಶ್ವರಾಂಜಿಯವರನ್ನ ಮೈಸೂರಿನಲ್ಲಿ ನೋಡಿದ್ದಾರೆ. ಇದು ಯೋಗಶಾಸ್ತ್ರದ ಪ್ರಕಾರ ಸಾಧ್ಯ ಅಂತ ಇಟ್ಕೊಳ್ಳಿ. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ ಸೈಕಿಕ್ ಸೈನ್ಸ್ನಲ್ಲಿ. ಆಮೇಲೆ ಹೇಳಿದ್ರಂತೆ, ಗುರು ಮಹಾರಾಜ್ ಈಸ್ ಗ್ರೇಷಸ್, ಹರ್ ಲೈಫ್ ಈಸ್ ಸೇವ್ಡ್ ಅಂತ. ಅದನ್ನು ನೆನೆಸ್ಕೊಂಡಾಗ ಈಗಲೂ ಕೂಡ ಕಣ್ಣೀರು ಬಿಡ್ತಾ, ಅವ್ರ ಪತಿ ಇದ್ದಾರೆ, ಪತ್ನಿ ಇಲ್ಲ ಅಂತ ಇಟ್ಕೊಳ್ಳಿ. ಯಾಕೆ ಹೇಳಿದೆ ಅಂತ ಹೇಳಿದೆ ಇದನ್ನೆಲ್ಲ ಅಂತಂದರೆ, ನಮ್ಮ ಮಠದಲ್ಲಿಯೂ ಕೂಡ ಅನೇಕ ಜನ ಅದ್ಭುತವಾದಂತಹ ಯೋಗ ಶಕ್ತಿಗಳನ್ನು ಸಂಪಾದಿಸಿದಂತಹ ಮಹಾತ್ಮರಿದ್ದರು. ಶಂಕರಾನಂದಜಿಯವರಿದ್ದರು, ವಿರಜಾನಂದಜಿಯವರಿದ್ದರು, ವೀರೇಶ್ವರಾನಂದಜಿಯವರಿದ್ದರು. ಅವರು ಅನೇಕ ಯಾವುದು ಹೊರಗಡೆ ನಾವು ಇದನ್ನು ಪ್ರಚಾರ ಮಾಡ್ತಾ ಇಲ್ಲ. ಹೊರಗಡೆ ಪ್ರಚಾರ ಮಾಡಿದ್ರೆ ಮುಗೀತು, ಆಶ್ರಮಕ್ಕೆ ಎಲ್ಲ ಮುತ್ತಿಗೆ ಹಾಕ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಇದು ನಿಜ. ಇದು ಒಂದು ವಿಶೇಷ ವಿಜ್ಞಾನ, ತಪಸ್ಸಿನ ಶಕ್ತಿಯಿಂದ ಬರುತ್ತೆ. ಆದರೆ ಈ ಮಹಾತ್ಮರುಗಳು ಅದನ್ನು ಯಾವ ಸಮಯದಲ್ಲಿ ಯಾರಿಗೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರಯೋಗಿಸ್ತಾರೆ. ಅಂದಮೇಲೆ ಈ ಯೋಗಶಾಸ್ತ್ರಾದಿಗಳು ಯಾವುದೂ ಸುಳ್ಳಲ್ಲ. ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸಾಧನೆಯನ್ನು ಮಾಡೋಣ. ಒಟ್ಟಿನಲ್ಲಿ ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲಿ ಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳಿದ ಹಾಗೆ, ಮಾನವ ಜನ್ಮವನ್ನು ನಾವು ಸಫಲ ಮಾಡ್ಕೋಬೇಕಾದ್ರೆ ಸಾಧನೆಯ ಮೂಲಕ ಸಿದ್ಧಿಯನ್ನು ಪಡ್ಕೋಬೇಕು. ಅದಕ್ಕೆ ಇವೆಲ್ಲ ಸಹಾಯವಾಗುತ್ತೆ. ಅಂತಹ ಒಂದು ಕೃಪೆಯನ್ನು ಪರಮಾತ್ಮ ಶ್ರೀರಾಮಕೃಷ್ಣ, ಶಾರದಾ ಮಾತೆಯವರು, ವಿವೇಕಾನಂದ ನಮ್ಮೆಲ್ಲರ ಮೇಲೂ ಕೂಡ ತೋರಿಸ್ಲಿ ಅಂತ ಕೇಳ್ಕೊಳ್ಳೋಣ. ಈ 3 ದಿನಗಳ ಕಾಲ ಅವ್ಯಾಹತವಾಗಿ ನನಗೆ ಗೊತ್ತಿದ್ದಂತಹ 4 ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮಾನ್ ರಾಮಸ್ವಾಮಿಯವರಿಗೆ, ಈ ಸಂಸ್ಥೆಯ ಇತರ ಪದಾಧಿಕಾರಿಗಳಿಗೆ ನನ್ನ ವಿಶೇಷ ವಂದನೆಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.